ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. MDH. ನೀವು ನೋಡ್ತಾ ಇದ್ದೀರಾ ರಿಪಬ್ಲಿಕ್ ಕನ್ನಡ, ಇದು ನಿಮ್ಮ ಧ್ವನಿ. ನಮಸ್ಕಾರ, ಇದು ರಿಪಬ್ಲಿಕ್ ಕನ್ನಡ. ನಾನು ಶ್ರೀಲಕ್ಷ್ಮಿ ಅಭಿಜಿತ್. ಯಾವುದೇ ಕಾಂಪ್ರಮೈಸ್ ಇಲ್ಲದೆ ರಿಪಬ್ಲಿಕ್ ಕನ್ನಡ 100% ನ್ಯೂಸ್ ಕೊಡುತ್ತೆ. ಅದೇ ರೀತಿ ಓರಿಯಂಟ್ ಬೆಲ್ ಟೈಲ್ಸ್ ಕೂಡ 100ಕ್ಕೆ 100ರಷ್ಟು ಬಲಿಷ್ಠವಾಗಿದೆ. ನವ ಭಾರತಕ್ಕಾಗಿ ಹೊಸ ಆಯ್ಕೆ ಮುಖ್ಯ. ಈಗ ಹೆಡ್ಲೈನ್ಸ್. ದೀಪಾವಳಿಯ ಹಬ್ಬಕ್ಕೆ ಖಾಸಗಿ ಬಸ್ಗಳ ಹಗಲು ದರೋಡೆ, ಟಿಕೆಟ್ ದರ ದುಪ್ಪಟ್ಟು ಮಾಡಿ ವಸೂಲಿ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಸುಲಿಗೆ ಎಕ್ಸ್ಪೋಸ್. ಸರ್ಕಾರಿ ಸ್ಥಳಗಳಲ್ಲಿ RSS ಬೈಠಕ್ಗೆ ಟಫ್ ರೂಲ್ಸ್, ಅನುಮತಿ ಇಲ್ಲದೆ ಶಾಖೆ ನಡೆಸಿದರೆ ಕೇಸ್. ಹೀಗಾದರೂ ಅಭಿವೃದ್ಧಿ ಚರ್ಚೆಗೆ ಬನ್ನಿ, ಸಿದ್ದರಾಮಯ್ಯಗೆ ಛಲವಾದಿ ಸವಾಲು. ಪಕ್ಷ ಪುನಶ್ಚೇತನಕ್ಕೆ ಮುಂದಾದ ದಳಪತಿ, ಹಾಸನಾಂಬೆ ದರ್ಶನದಿಂದಲೇ ಕುಮಾರಸ್ವಾಮಿ ರಣ ಕಂಕಣ. ಇಂದಿನಿಂದ 3 ದಿನ ಹಾಸನದಲ್ಲಿ JDS ಶಾಸಕರ ಸಭೆ. ಶಬರಿಮಲೆ ಚಿನ್ನಾಭರಣ ಕಳವು ಕೇಸ್ನಲ್ಲಿ ಮೊದಲ ಬಂಧನ, ಬೆಂಗಳೂರು ಮೂಲದ ಉದ್ಯಮಿ ಉನ್ನಿಕೃಷ್ಣನ್ ಅರೆಸ್ಟ್. ತಿರುವನಂತಪುರದಲ್ಲಿ ತೀವ್ರ ವಿಚಾರಣೆ. ಆಲ್ರೈಟ್, ನಮ್ಮ ಜೊತೆ ಸಾಕಷ್ಟು ಜನ ನಮ್ಮ ಪ್ರತಿನಿಧಿಗಳಿದ್ದಾರೆ. ಈ ಎಲ್ಲ ಸುದ್ದಿಗಳ ಕುರಿತಾಗಿ ಮಾಹಿತಿಯನ್ನು ಕೊಡ್ತಾ ಹೋಗ್ತಾರೆ. ಬೆಂಗಳೂರಿನ ಖಾಸಗಿ ಬಸ್ಗಳ ಸುಲಿಗೆಯ ಕುರಿತಾಗಿ ವೀರೇಶ್ ಮಾಹಿತಿಯನ್ನು ಕೊಡ್ತಾರೆ. ಹಾಗೆಯೇ ಬೆಂಗಳೂರಿನಲ್ಲಿ RSS ಬೈಠಕ್ಗೆ ಏನು ಅಂಕುಶ ಹಾಕಲಾಯಿತು ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹನುಮಂತ್ ಇನ್ನೊಂದಿಷ್ಟು ಮಾಹಿತಿಯನ್ನು ಕೊಡ್ತಾರೆ. ಇನ್ನು ಯಾಮಿನಿ ಮರ್ಡರ್ ಕೇಸ್ ಅಪ್ಡೇಟ್ಸ್ ಏನಿದೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪ್ರತಿನಿಧಿ ಮಾದೇಶ್ ಅಪ್ಡೇಟ್ಸ್ನ ಕೊಡ್ತಾ ಹೋಗ್ತಾರೆ. ಇನ್ನು ಮಡಿಕೇರಿಯಲ್ಲಿ ಕಾವೇರಿ ತೀರ್ಥೋದ್ಭವಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಅನು ಕಾರ್ಯಪ್ಪ ಕಾವೇರಿ ತೀರ್ಥೋದ್ಭವದ ಡೀಟೇಲ್ಸ್ನ ತರ್ತಾರೆ. ಗುಡ್ ಮಾರ್ನಿಂಗ್ ಟು ಯು ಆಲ್. ನಿಮ್ಮ ಸುದ್ದಿಗಳು ಬಂದಾಗ ನಿಮ್ಮ ಹತ್ರ ಬರ್ತೀವಿ. ಈಗ ಮುಂದಿನ ಸುದ್ದಿನ ನೋಡೋಣ. ದೀಪಾವಳಿಗೆ ಅಂತ ಊರಿಗೆ ಹೋಗೋ ಸಂಭ್ರಮ. ಪಾಪ ಜನಗಳು ಗಂಟು ಮೂಟೆ ಕಟ್ಕೊಂಡು ಸುಟ್ಕೇಸು ಬ್ಯಾಗು ಎಲ್ಲ ರೆಡಿ ಮಾಡಿಕೊಂಡು ಇನ್ನೇನು ಬಸ್ ಹತ್ತಬೇಕು ಅಂತ ಮೆಜೆಸ್ಟಿಕ್ಗೆ ಬಂದರೆ ಕಾಲಿಡಕ್ಕೆ ಜಾಗ ಇಲ್ಲ, ಹಂಗಿರುತ್ತೆ. KSRTC ಬಸ್ ಅಂತೂ ಇಷ್ಟೊಂದು ಫುಲ್ ಆಗಿದೆ. ಖಾಸಗಿ ಬಸ್ಗಳಿಗಾದರೂ ಹೋಗೋಣ ಅಂತ ಅಂದ್ಕೊಂಡ್ರೆ ಖಾಸಗಿ ಬಸ್ಗಳು ದರೋಡೆಗಿಳಿದು ಬಿಟ್ಟಿದ್ದಾವೆ. ದೀಪಾವಳಿಗೆ ನಿಮ್ಮನ್ನ ದಿವಾಳಿ ಮಾಡ್ತಾರೆ, ಹುಷಾರ್. ಹಗಲು ದರೋಡೆಗೆ ಇಳಿದಿದ್ದಾವೆ ಖಾಸಗಿ ಮಾಲೀಕರು. 600 ರೂಪಾಯಿ ಇದ್ದಂತಹ ಟಿಕೆಟ್ ದರವನ್ನು ಈಗ ಬರೋಬ್ಬರಿ 2,000 ರೂಪಾಯಿಗೆ ಏರಿಸಲಾಗಿದೆ. 1,000 ರೂಪಾಯಿ ಇದ್ದ ಟಿಕೆಟ್ ದರ 3,500 ರೂಪಾಯಿಗೆ ಏರಿಕೆ. ಇದು ಏನ್ರಿ ಇದು? ದುಡ್ಡು ಕೊಡೋಕ್ಕೆ ಆಗಲ್ಲ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಈ ಖಾಸಗಿ ಸುಲಿಗೆ ಬಯಲಾಗಿದೆ. ಖಾಸಗಿ ಬಸ್ ಅಲ್ಲಾದ್ರೂ ಊರು ತಲುಪೋಣ ಅಂತ ಟ್ರೈ ಮಾಡಿದ್ರೆ ಖಾಸಗಿ ಸುಲಿಗೆ ನೋಡಿ ಹೇಗಿದೆ. 600 ರೂಪಾಯಿ ಇರೋ ಟಿಕೆಟು 2,000 ರೂಪಾಯಿ, 1,000 ರೂಪಾಯಿ ಇರೋ ಟಿಕೆಟು 3,500 ರೂಪಾಯಿ. ಫ್ಲೈಟಲ್ಲೇ ಹೋಗ್ಬಿಡ್ಬೋದಲ್ಲ ಅಂತ ಜನ ಯೋಚನೆ ಮಾಡ್ತಾರೆ. ಅಷ್ಟರ ಮಟ್ಟಿಗೆ ಕಾಸ್ಟ್ಲಿ. ಇಬ್ಬರು ಹೋಗಬೇಕು ಅಂತಂದರೆ 3,500 ಅಂತಂದರೆ 7,000 ರೂಪಾಯಿ ಕೊಟ್ಟು ಒಂದು ಕಡೆ ಹೋಗೋದು ಅಂದರೆ ಎಷ್ಟು ಕಷ್ಟ ಆಗುತ್ತೆ ಜನಗಳಿಗೆ. ಮೊದಲೇ ಹಬ್ಬಕ್ಕೆ ಅಂತ ಶಾಪಿಂಗ್ ಮಾಡಿ ದುಡ್ಡೆಲ್ಲ ಖರ್ಚಾಗಿರುತ್ತೆ. ಅದರಲ್ಲೂ ಈ ರೀತಿ ಖಾಸಗಿ ಬಸ್ನವರು ಸುಲಿಗೆಗೆ ಇಳಿದು ಬಿಟ್ರೆ ಹಾಗಾದರೆ ಬೇರೆ ಟ್ರಾನ್ಸ್ಪೋರ್ಟ್ ವ್ಯವಸ್ಥೆ ಏನು ಅನ್ನುವಂಥದ್ದು. ಬೆಂಗಳೂರಿನಿಂದ ಒಂದೊಂದೇ ರೂಟ್ಗಳಿಗೆ ನೋಡ್ತಾ ಹೋಗೋಣ. ಬೆಳಗಾವಿಗೆ ಹೋಗುವಂಥ ಟಿಕೆಟ್ ದರ ಡಬಲ್ ಆಗಿದೆ. 1,600 ರೂಪಾಯಿಯಿಂದ 1,800 ರೂಪಾಯಿಗೆ ಏರಿಕೆ ಆಗಿದೆ. ಹಬ್ಬ ಹತ್ರ ಆಗ್ತಾ ಇದ್ದಾಗೆ ಇನ್ನಷ್ಟು ದರ ಏರಿಕೆ ಆಗೋ ಸುಳಿವು ಕೊಡಲಾಗ್ತಾ ಇದೆ. KSRTC ಹೆಚ್ಚುವರಿ ಬಸ್ಗಳನ್ನು ಬಿಟ್ಟಿದ್ರೂ ಕೂಡ ಖಾಸಗಿ ಸುಲಿಗೆ ತಪ್ಪಿಲ್ಲ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಸುಲಿಗೆ ಎಕ್ಸ್ಪೋಸ್.
ಈಗ ಸದ್ಯ ನಡೀತಾ ಇರೋದು ಬೆಂಗಳೂರಿಂದ ಬೆಳಗಾವಿಗೆ ಖಾಸಗಿ ದರ 1600 ರೂಪಾಯಿಂದ 1800 ರೂಪಾಯಿವರೆಗೂ ಟಿಕೆಟ್ ಬುಕ್ ಮಾಡಬೇಕು ಅಂತಂದರೆ ಇನ್ನೂ ಜಾಸ್ತಿ ಆಗ್ಬೋದು ಅಂತ ಹೇಳಲಾಗ್ತಾ ಇದೆ. ಯಾವ ರೀತಿಯಲ್ಲಿ ಖಾಸಗಿ ಬಸ್ಗಳು ಸುಲಿಗೆ ಮಾಡ್ತಾ ಇದ್ದಾವೆ, ಇದೇ ಒಂದು ಟೈಮು, ಬಾಕಿ ಟೈಮಲ್ಲಂತೂ ಆಗಲ್ಲ, ಇದೇ ಒಂದು ಟೈಮು ಅಂತ ಸಿಕ್ಕಾಪಟ್ಟೆ ಮನಸ್ಸಿಗೆ ಬಂದ ರೇಟ್ ಹೇಳ್ತಾ ಇದ್ದಾರೆ. ಅದಕ್ಕೇನು ಕಡಿವಾಣವೇ ಇಲ್ಲ. ಅದಕ್ಕೆ ಹಬ್ಬ ಹತ್ರ ಆಗ್ತಾ ಇದ್ದಂಗೆ ಇನ್ನಷ್ಟು ದರ ಏರಿಕೆ ಆಗುತ್ತೆ ಅಂತ ಹೇಳಲಾಗಿದೆ. KSRTC ಇದಕ್ಕೋಸ್ಕರ ಹೆಚ್ಚುವರಿ ಬಸ್ಸನ್ನು ಬಿಟ್ಟಿದ್ರೂ ಕೂಡ ಅದು ಸಾಕಾಗ್ತಾ ಇಲ್ಲ. ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ. KSRTC ಬಿಟ್ಟಿರೋ ಹೆಚ್ಚುವರಿ ಬಸ್ಗಳು ಫುಲ್ ಆಗಿದ್ದಾವೆ. ಹಬ್ಬಕ್ಕಂತ ಊರಿಗೆ ಹೋಗೋರು ಈ ಸುದ್ದಿನ ನೋಡಲೇಬೇಕು. ಅದರಲ್ಲೂ ನೀವು ಬೆಂಗಳೂರಿಂದ ನಿಮ್ಮೂರಿಗೆ ಪ್ರಯಾಣ ಮಾಡ್ತಾ ಇದ್ದೀರಾ ಅಂದರೆ ನಿಮ್ಮ ಜೇಬಿಗೆ ಭರ್ಜರಿ ಕತ್ತರಿ ಬೀಳೋದು ಗ್ಯಾರಂಟಿ. ಎಷ್ಟು ಕತ್ತರಿ ಬೀಳುತ್ತೆ ನೋಡಿ. ಶನಿವಾರ ಸುಲಿಗೆ ಅಂದ್ರೆ ಇದು ಅಂತಿಂತ ಸುಲಿಗೆ ಅಲ್ಲ. ದೀಪಾವಳಿ ಹಬ್ಬ ಬಂತು ಅಂದ್ರೆ ಸಾಕು, ಖಾಸಗಿ ಬಸ್ಗಳನ್ನ ಹೇಳೋರು ಕೇಳೋರು ಯಾರೂ ಇಲ್ಲದಂತಾಗುತ್ತದೆ. ಬಾಯಿಗೆ ಬಂದಂತೆ ದರ ಫಿಕ್ಸ್ ಮಾಡಿ ಸುಲಿಗೆಗೆ ಇಳಿತಾವೆ. ಅಷ್ಟರ ಮಟ್ಟಿಗೆ ಟಿಕೆಟ್ ದರ ದುಬಾರಿ ಮಾಡಿ ಪ್ರಯಾಣಿಕರ ಜೇಬಿಗೆ ಕತ್ತರಿ ಹಾಕ್ತಾವೆ. ದೀಪಾವಳಿಗೆ ಖಾಸಗಿ ಬಸ್ಗಳಿಂದ ದುಪ್ಪಟ್ಟು ವಸೂಲಿ. ರಿಪಬ್ಲಿಕ್ ಕನ್ನಡದಲ್ಲಿ ಖಾಸಗಿ ಸುಲಿಗೆ ಬಟ ಬಯಲು. ನೀವೇನಾದ್ರೂ ಬೆಂಗಳೂರಿನಿಂದ ಬೆಳಗಾವಿಗೆ ಹೋಗಬೇಕು ಅಂದ್ರೆ ದುಪ್ಪಟ್ಟು ಹಣ ಕೊಡಬೇಕು. ಹಾಗಾದ್ರೆ ಖಾಸಗಿ ಬಸ್ಗಳ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್, ಬೆಳಗಾವಿ ಶನಿವಾರ ಏನಿದೆ ಸರ್ ಪ್ರೈಸ್? ನೋಡ್ಬೇಕು ಆನ್ಲೈನಲ್ಲಿ. ಎಷ್ಟು ಸೀಟು? 2 ಸೀಟು. ಸರಿ ಸರ್, ಒಂದು 2 ನಿಮಿಷ ಹೇಳಿ ನೋಡುತ್ತೆ. ನೈಟ್ ನಮ್ಮ ಕೇಳಿ ಹೊಡ್ತೀನಿ, ಬುಕ್ ಏನು ಮಾಡಲ್ಲ, ಕೇಳಿ ಹೊಡ್ತೀನಿ ಅಷ್ಟೇ. ಕೇಳಿ ನೋಡೋದಾ? ಇಂಕ್ವರಿನಾ? ಇಂಕ್ವರಿ ಇವತ್ತು ಬರಬೇಡಿ. ಓಕೆ. ಏನಂದ್ರೆ 4 ದಿವಸ ಬಿಟ್ಟು ಬನ್ನಿ ಆರಾಮಾಗಿ. ಎಲ್ಲ ರೇಟ್ ಜಾಸ್ತಿನೇ, ಟೆನ್ಷನ್ ತಗೊಳಂಗಿಲ್ಲ. ಎಷ್ಟಿದೆ ಸರ್ ಪ್ರೈಸ್? ಎಲ್ಲ 1600 1800 ಇರೋದು. ಏನು ಹಬ್ಬ ಸ್ಪೆಷಲ್ಲಾ? ಎಲ್ಲ ಸ್ಪೆಷಲ್. ಸರಿ ಸರ್. ಇಂಕ್ವರಿಗೆ ಯಾರು ಬರಲ್ಲ ಇವಾಗ. ಓಕೆ. ಬಸ್ ಯಾಕೆ ತಗೊಂಡು ಇದೆಲ್ಲ ಹೋಗ್ತಾ ಇರ್ತಾರೆ. ಎಲ್ಲ ಬಸ್ ಫುಲ್ ಆಗಿದ್ರೆ? ಎಲ್ಲ ಫುಲ್ ಆಗಿದೆಯಲ್ಲ, ಆಗಿದ್ರೆ ಫಸ್ಟ್ ಆಗ್ಬಿಟ್ಟಿದೆ. ಓಹೋ ಸರಿ. ಆಗ್ಬಿಟ್ಟೆ ಎಕ್ಸ್ಟ್ರಾ ಬಸ್ ಫುಲ್ ಆಗ್ತವ್ರೆ. ಓಕೆ. ಗೌರ್ಮೆಂಟ್ ಅಲ್ಲಿ 2000 ಬಸ್ ಹಾಕೋರೆ. 2,500 ಎಷ್ಟು ಆಗಿದ್ದಾರೆ? ಹೌದು ಆಗಿದ್ದಾರೆ, ಅವ್ರದ್ದೇ ಫುಲ್ ಆಗಿದೆ. ಈಗ ನೀವು ಬುಕ್ ಮಾಡಂಗಿದ್ರೆ ಏನು ರೇಟ್ ಇದೆ ಟಕ್ಕನ್ ಮಾಡ್ಕೊಂಡ್ರೆ ಆಯ್ತು. ಎಂತ ಮಾಡಲ್ಲ, ಬುಕ್ ಮಾಡಿ ಹಂಗೆ. ಬೆಳಕಿನ ಹಬ್ಬಕ್ಕೆ ಊರಿಗೆ ಹೋಗೋರಿಗೆ ಖಾಸಗಿ ಬಸ್ಗಳ ಸುಲಿಗೆ ಎಫೆಕ್ಟ್ ತಟ್ಟಿದೆ. ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನ ಹರಿಸಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಕಲಬುರಗಿ ನೋಡೋದಾದ್ರೆ, ಕಲಬುರಗಿಗೆ ಖಾಸಗಿ ಬಸ್ಗಳನ್ನು ಹತ್ತೋಕ್ಕೂ ಮುನ್ನ ಹುಷಾರ್. ಕಲಬುರಗಿ ಪರಿಸ್ಥಿತಿ ಏನಾಗಿದೆ ಅಂತ ನೋಡೋದಾದ್ರೆ, ಒಮ್ಮೆ ನೀವು ಖಾಸಗಿ ಬಸ್ ಹತ್ತುವಾಗ ಅದ್ರ ಚಾರ್ಜಸ್ ಎಷ್ಟು ಅಂತ ಕೇಳ್ಕೊಂಡ್ಬಿಡಿ. 2,800ರಿಂದ 3,000 ರೂಪಾಯಿವರೆಗೂ, ಬೆಂಗಳೂರಿಂದ ಕಲಬುರಗಿಗೆ 3,000 ರೂಪಾಯಿವರೆಗೂ. ಫ್ಲೈಟ್ ಚಾರ್ಜಸ್ಸು ಇನ್ನೊಂದು 1,000 ಕೊಟ್ಟರೆ ಫ್ಲೈಟ್ ಚಾರ್ಜಸ್ಸೇ ಬಂದ್ಬಿಡುತ್ತಲ್ಲ. 3,000 ರೂಪಾಯಿವರೆಗೂ ಆಗ್ಬಿಟ್ಟಿದೆ. ಸರಿನಾ? ಇದು ಗಂಟೆಗೂ ಟಿಕೆಟ್ ದರನ ಇನ್ನೂ ಮನ್ಸು ಬಂದಂಗೆ ಜಾಸ್ತಿ ಹೆಚ್ಚು ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ ಮಾಡಿದೆ. ಖಾಸಗಿ ಸುಲಿಗೆ ಯಾವ ರೀತಿಯಲ್ಲಿ ಆಗ್ತಾ ಇದೆ ಅನ್ನೋದನ್ನ ಎಕ್ಸ್ಪೋಸ್ ಮಾಡ್ತಾ ಇದೆ. ಇದೇ ಸಂದರ್ಭ ಅಂತ ಬೇಕಾಬಿಟ್ಟಿಯಾಗಿ ಖಾಸಗಿನವರು ರೇಟ್ ಹೆಚ್ಚು ಕಡಿಮೆ ಮಾಡ್ತಾ ಹೋದ್ರೆ ಹೇಗೆ? ಅದಕ್ಕೇನು ರೆಗ್ಯುಲೇಷನ್ ಇಲ್ವಾ? ಹೇಳೋರು ಕೇಳೋರು ಯಾರು ಇಲ್ವಾ? ಅದಕ್ಕೆ ಸಿಲಿಕಾನ್ ಸಿಟಿಯಿಂದ ಬೆಂಗಳೂರಿನಿಂದ ಕಲಬುರಗಿಗೆ ಹೋಗೋ ಪ್ರಯಾಣಿಕರು ಖಾಸಗಿ ಬಸ್ಗಳ ಸುಲಿಗೆಗೆ ತತ್ತರಿಸಿ ಹೋಗಿದ್ದಾರೆ. 1 to ಡಬಲ್ ದರ ವಸೂಲಿಗೆ ಖಾಸಗಿ ಬಸ್ಗಳು ಇಳಿದಿದ್ದಾವೆ. ಏನಿದೆ ಪರಿಸ್ಥಿತಿ ನೋಡಿ. ಬೆಂಗಳೂರಿನಲ್ಲಿ ಖಾಸಗಿ ಬಸ್ಗಳಿಂದ ಸುಲಿಗೆ. ದಿಢೀರ್ ದರ ಹೆಚ್ಚಿಸಿ ಪ್ರಯಾಣಿಕರಿಗೆ ಶಾಕ್.
ದೀಪಾವಳಿ ಹಬ್ಬಕ್ಕೆ ಊರಿಗೆ ಹೊರಟ ಪ್ರಯಾಣಿಕರ ಜೇಬು ಖಾಸಗಿ ಬಸ್ಗಳ ಸುಲಿಗೆಯಿಂದ ಖಾಲಿಯಾಗ್ತಿದೆ. ಬೆಂಗಳೂರಿನಿಂದ ಕಲಬುರಗಿ ಹೋಗಬೇಕು ಅಂದ್ರೆ ಬರೋಬ್ಬರಿ 3,000 ಕೊಡ್ಬೇಕಂತೆ. ಹಾಗಾದ್ರೆ ಖಾಸಗಿ ಸುಲಿಗೆ ಹೇಗಿದೆ ಅನ್ನೋದನ್ನ ನಿಮ್ಮ ರಿಪಬ್ಲಿಕ್ ಕನ್ನಡ ಬಿಚ್ಚಿಡ್ತಿದೆ ನೋಡಿ. ಸರ್ 17 ಗುಲ್ಬರ್ಗ ಹೋಗೋಕೆ ಎಷ್ಟಿದೆ ಪ್ರೈಸ್? 2 ಸೀಟು ಎಷ್ಟು ಪ್ರೈಸ್ ಎಷ್ಟು ಹೇಳಿ ಸರ್ ನನಗೆ? ಓ 2,800 3,000 ಏನು ಸರ್ ರೇಟ್ ಇಷ್ಟು? ಓ ಡಬಲ್ ಮಗ 2,500 3,000. ಹಬ್ಬಗಳು ಬಂದ್ರೆ ಸಾಕು ಖಾಸಗಿ ಬಸ್ಗಳು ವಸೂಲಿಗೆ ಇಳಿತಾವೆ. ಇದಕ್ಕೆ ಸಾರಿಗೆ ಇಲಾಖೆ ಬ್ರೇಕ್ ಹಾಕುತ್ತಾ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಇನ್ನು ಮಧ್ಯ ಕರ್ನಾಟಕ ದಾವಣಗೆರೆಯ ಬಸ್ ಟಿಕೆಟ್ ದರ ಕೂಡ ಡಬಲ್ ತ್ರಿಬಲ್ 3,000. ಅಲ್ಲ, ಇಲ್ಲಿಂದ ದಾವಣಗೆರೆಗೆ ಹೋಗಕ್ಕೆ ಯಾಕ್ರಿ 3,000 ಚಾರ್ಜ್ ಮಾಡ್ತಾ ಇದ್ದಾರೆ ಖಾಸಗಿ ಬಸ್ನವರು? ಗೊತ್ತಿಲ್ಲ, ಆದ್ರೆ ಚಾರ್ಜ್ ಮಾಡ್ತಾ ಇದ್ದಾರೆ. ರಿಪಬ್ಲಿಕ್ ಕನ್ನಡದಲ್ಲಿ ಆ ಖಾಸಗಿ ಸುಲಿಗೆಯನ್ನು ಕೂಡ ಎಕ್ಸ್ಪೋಸ್ ಮಾಡ್ತಾ ಇದ್ದೀವಿ. ಇಲ್ಲಿಂದ ದಾವಣಗೆರೆಗೆ ಹೋಗೋಕ್ಕೂ ಕೂಡ 3,000 ಹತ್ತಿರ ದುಡ್ಡು ತಗೋತಾ ಇದ್ದಾರೆ ಖಾಸಗಿ ಬಸ್ಗಳು ಅಂತಂದ್ರೆ ಇದಕ್ಕಿಂತ ಆಶ್ಚರ್ಯ ಇನ್ನೇನು ಕ್ಯಾಬ್ ಮಾಡ್ಕೊಂಡು ಹೋದ್ರೂ ಅಷ್ಟಾಗಲ್ಲ. ನೋಡಿ, ದಸರಾ ಹಬ್ಬದ ಸಂದರ್ಭದಲ್ಲೂ ಕೂಡ ಇದೇ ರೀತಿ ಖಾಸಗಿ ಬಸ್ಗಳ ಸುಲಿಗೆ ನಡೆದಿತ್ತು. ಸರ್ಕಾರ ಅದಕ್ಕೇನು ರೆಗ್ಯುಲೇಷನ್ ಇಲ್ಲ, ಏನಿಲ್ಲ, ಮಾಡ್ಕೊಳ್ಳಿ ಅಂತ ಬಿಟ್ಬಿಟ್ಟಿದ್ದಾರಾ? ಹಾಗಾದ್ರೆ ಜನರಿಗೆ ಚಾಟಿ ಏಟಿದು ಹಬ್ಬದ ಟೈಮಲ್ಲಿ. ಇನ್ನು ಪ್ರಯಾಣಿಕರ ಜೇಬಿಗೆ ಭರ್ಜರಿಯಾಗಿ ಖಾಸಗಿ ಬಸ್ಗಳು ಕತ್ತರಿ ಹಾಕ್ತಾನೆ ಇವೆ. ಬೆಂಗಳೂರಿನಿಂದ ದಾವಣಗೆರೆ ಹೋಗಬೇಕು ಅಂತಂದ್ರೆ ಅಲ್ಲೂ ಕೂಡ ದುಪ್ಪಟ್ಟು ಸುಲಿಗೆ ನಡೀತಾನೆ ಇದೆ. ದೀಪಾವಳಿಗೆ ಊರಿಗೆ ಹೊರಟವರಿಗೆ ಶಾಕ್. ಖಾಸಗಿ ವಸೂಲಿಗೆ ಪ್ರಯಾಣಿಕರು ಕಂಗಾಲ್. ದೀಪಾವಳಿಗೆ ಜನರು ಊರಿಗೆ ಹೊರಟ್ರೆ ಇತ್ತ ಖಾಸಗಿ ಬಸ್ಗಳು ಸುಲಿಗೆಗೆ ಇಳಿದಿವೆ. ದುಪ್ಪಟ್ಟು ದುಡ್ಡು ಕೊಟ್ಟು ಹಬ್ಬಕ್ಕೆ ಊರಿಗೆ ಹೋಗ್ಬೇಕಾ ಬೇಡೋ ಅನ್ನೋ ಹಾಗಾಗಿದೆ ಜನರ ಪರಿಸ್ಥಿತಿ. ಹೌದು, ನೀವೇನಾದರೂ ಸಿಲಿಕಾನ್ ಸಿಟಿಯಿಂದ ದಾವಣಗೆರೆಗೆ ಹೋಗ್ತೀರಾ ಅಂದ್ರೆ ಖಾಸಗಿ ಬಸ್ಗಳ ಸುಲಿಗೆ ಕೇಳಿದ್ರೆ ನೀವು ಶಾಕ್ ಆಗ್ತೀರಿ. ಶನಿವಾರ ಎಷ್ಟೇ ಸರ್ ಪ್ರೈಸ್ ಆಗಿರಿ ಕೇಳಿ ಹೊಡ್ತದೆ. ಶನಿವಾರ ಹಾಂ 8 17 18 16 18 ದಾವಣಗೆರೆ. ಎಷ್ಟು ಸರ್? 3,000ನಾ? ಯಾವ ಬೇಕಿದ್ರು ಸಿಂಗಲ್ ಆಗ ರೆಂಟ್ ಬೇಕಾ? 1,800 ಏನು ಹಬ್ಬ ಜಾಸ್ತಿ ಇದೆನಾ? ಹಬ್ಬ ಏನು ಜಾಸ್ತಿ ಐತೆ. ನಮ್ಮದು ಬಸ್ ಐತೆ. ಸಿಟ್ಟಿಂಗ್ ಬೇಡ 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 ಸ್ಲೀಪರ್ ಬೇಕಾ? ಏನು ಸರ್ ಡಬಲ್ ತ್ರಿಬಲ್ ಆಗಿಬಿಟ್ಟಿದೆ? ಹಾಂ, ಏನು ಮಾಡೋಣ, ಎಲ್ಲ ದೀಪಾವಳಿ ಮಹಿಮೆ. ಇದೇ ನೋಡಿ ಖಾಸಗಿ ಬಸ್ಗಳ ಅಸಲಿಯತ್ತು. ಹಬ್ಬ ಹರಿದಿನಗಳು ಬಂದರೆ ಸಾಕು ಸುಲಿಗೆಗೆ ಮುಂದಾಗ್ತವೆ. ನಿಮ್ಮ ರಿಪಬ್ಲಿಕ್ ಕನ್ನಡ ಖಾಸಗಿ ಸುಲಿಗೆ ಬಂಡವಾಳ ಬಿಚ್ಚಿಟ್ಟಿದೆ. ಇನ್ನಾದರೂ ಸಂಬಂಧಪಟ್ಟ ಅಧಿಕಾರಿಗಳು ಕ್ರಮ ಕೈಗೊಳ್ಳಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಹೀಗೆ ಪ್ರತಿ ಹಬ್ಬದಲ್ಲೂ ಆಗ್ತಾ ಇದೆ. ಪ್ರತಿ ಸರಿ ಏನಾಗೋದು 100-200 ಜಾಸ್ತಿ ಆಗೋದು, 300-400ವರೆಗೂ ಜಾಸ್ತಿ ಆಗೋದು ರೇಟು. ಆದರೆ ಈ ಥರ ಡಬಲ್ ತ್ರಿಬಲ್ ಜಾಸ್ತಿ ಆಗ್ತಿರ್ಲಿಲ್ಲ. ಈಗ ಹಂಗಲ್ಲ, ಅದು ದಸರಾ ಬರಲಿ, ದೀಪಾವಳಿ ಬರಲಿ, ಗಣೇಶ ಹಬ್ಬ ಬರಲಿ, ಪ್ರತಿ ಹಬ್ಬದಲ್ಲೂ ಕೂಡ ಖಾಸಗಿ ಬಸ್ಗಳ ಹಗಲು ದರೋಡೆ ಇದೇ ರೀತಿಯಲ್ಲಿ ಮುಂದುವರೆದಿದೆ. ಹಬ್ಬದ ವೇಳೆ ಖಾಸಗಿ ಬಸ್ಗಳ ಸುಲಿಗೆಗೆ ಕಡಿವಾಣವೇ ಇಲ್ಲ. ಯಾರು ಹೇಳೋರು ಕೇಳೋರೇ ಇಲ್ಲ. ಅವ್ರು ಹೇಳಿದ್ದೇ ರೇಟು, ಅವ್ರು ಹೋಗಿದ್ದೇ ರೂಟು. ಸಿಎಂ ಸಿದ್ದರಾಮಯ್ಯ, ಸಚಿವ ರಾಮಲಿಂಗಾರೆಡ್ಡಿ ಅವರೇ ದಯವಿಟ್ಟು ಈ ಬಗ್ಗೆ ಗಮನ ಕೊಡಿ, ಜನಗಳ ಕಷ್ಟ ನಿವಾರಿಸಿ. ಖಾಸಗಿ ಬಸ್ಗಳು ಪಾಪ ಬಸ್ಸಿಗೆ ಹೋಗೋರು ಯಾರು? ಕಾರ್ ಇಲ್ದಿರೋರು, ಬೇರೆ 4 ವೀಲರ್ಸಲ್ಲಿ ಸ್ವಂತ ವೆಹಿಕಲ್ ಅಫೋರ್ಡ್ ಮಾಡೋಕ್ಕಾಗದೇ ಇರೋರು, ಸಾಮಾನ್ಯ ಜನಗಳು. ಅಂತ ಸಾಮಾನ್ಯ ಜನಗಳನ್ನ ಹೀಗೆ ಸುಲಿಗೆಗೆ ಇಳಿದು ಬಿಟ್ರೆ ಹೇಗೆ ಅಂತ. ಖಾಸಗಿ ಬಸ್ಗಳ ಸುಲಿಗೆಗೆ ಕಡಿವಾಣ ಹಾಕೋದು ಯಾರು? ರಾಮಲಿಂಗಾರೆಡ್ಡಿ ಅವರೇ ಯಾರಾದರೂ ಇದಕ್ಕೆ ಕಡಿವಾಣ ಹಾಕಬೇಕಲ್ಲ. ರಿಪಬ್ಲಿಕ್ ಕನ್ನಡ ಈ ಕುರಿತಾಗಿ ಮೆಗಾ ಗ್ರೌಂಡ್ ರಿಪೋರ್ಟ್ ಅನ್ನ ಮಾಡಿದೆ. ಪ್ರತಿ
ವಿಭಾಗಕ್ಕೂ ಕೂಡ ಕಲಬುರಗಿ, ಬೆಳಗಾವಿ, ದಾವಣಗೆರೆ ಎಲ್ಲಿ ಹೋಗೋ ಬಸ್ಗಳು ಯಾವ್ಯಾವ ರೀತಿಯಲ್ಲಿ ಸುಲಿಗೆ ಮಾಡ್ತಾ ಇದ್ದಾವೆ ಆ ಡೀಟೇಲ್ಸ್ನ ನಿಮ್ಮ ಮುಂದೆ ಇಡ್ತಾ ಇದೆ ರಿಪಬ್ಲಿಕ್ ಕನ್ನಡ. ಇನ್ನಾದರೂ ಹಬ್ಬಗಳ ಸಂದರ್ಭದಲ್ಲಿ ಖಾಸಗಿ ಬಸ್ಗಳ ಈ ಸುಲಿಗೆಗೆ ಬ್ರೇಕ್ ಹಾಕುತ್ತಾ ಸರ್ಕಾರ? ಸರ್ಕಾರದ ಮುಂದೆ ರಿಪಬ್ಲಿಕ್ ಕನ್ನಡ ಇಂಚಿಂಚು ಖಾಸಗಿ ದರೋಡೆಯನ್ನ ತೆರೆದಿಟ್ಟಿದೆ. ಹಬ್ಬಗಳು ಬಂದಾಗ ಯಾವ ರೀತಿ ಡಬಲ್ ತ್ರಿಬಲ್ ಆಗ್ತಾ ಇದೆ ರೇಟ್ಸು, ಖಾಸಗಿ ಬಸ್ಗಳ ರೇಟ್ಸು. ಅವ್ರು ಹೇಳಿದ್ದ ರೇಟು ನಿಮಿಷಕ್ಕೊಂದೊಂದ್ಸರಿ ಚೇಂಜ್ ಮಾಡ್ತಾರ ಆ ರೇಟ್ನ. ಈಗಿರೋ ರೇಟು ಇನ್ನು ಅರ್ಧ ಗಂಟೆಗಿಲ್ಲ, ಅದು ಬೇರೆ ರೇಟು ಚೇಂಜ್ ಆಗ್ಬಿಟ್ಟಿರುತ್ತೆ, ಜಾಸ್ತಿ ಆಗ್ಬಿಟ್ಟಿರುತ್ತೆ. ಜನರ ಸುಲಿಗೆ, ಜನರ ಅನಿವಾರ್ಯತೆಯನ್ನೇ ಬಂಡವಾಳ ಮಾಡಿಕೊಂಡು ಜನರ ಸುಲಿಗೆ ಮಾಡಲಾಗ್ತಾ ಇದೆ ಹಬ್ಬಗಳ ಸಂದರ್ಭಗಳಲ್ಲಿ. KSRTC ಕೆಲವು ರೂಟ್ಗಳಿಗೆ ಮಾತ್ರ ಹೆಚ್ಚುವರಿ ಬಸ್ ವ್ಯವಸ್ಥೆ ಮಾಡಿದೆ. ಅದು ಯಾವ ಮೂಲೆಗೂ ಸಾಕಾಗ್ತಾ ಇಲ್ಲ KSRTC ಮಾಡೋ ಹೆಚ್ಚುವರಿ ಬಸ್ಗಳ ವ್ಯವಸ್ಥೆ. ಹಾಗಾದ್ರೆ ಊರುಗಳಿಗೆ ಹೋಗೋರು ಹೇಗೆ ಹೋಗಬೇಕು? ಈ ಬಗ್ಗೆ ಎಲ್ಲ ಡೀಟೇಲ್ಸ್ ಕೊಡೋದಕ್ಕೆ ಬೆಳಗಾವಿ, ಬಳ್ಳಾರಿ ಹಾಗೂ ಬೆಂಗಳೂರು ಎಲ್ಲ ಕಡೆಗಳಿಂದ ನಮ್ಮ ಪ್ರತಿನಿಧಿಗಳು ರೆಡಿ ಇದ್ದಾರೆ. ಮೊದಲನೇದಾಗಿ ಬೆಂಗಳೂರಿನಿಂದ ವೀರೇಶ್ ನಮ್ಮ ಪ್ರತಿನಿಧಿ ಲೈವ್ ಕನೆಕ್ಟ್ ಆಗಿದ್ದಾರೆ. ವೀರೇಶ್, ಯಾವ ರೀತಿಯಲ್ಲಿ ಖಾಸಗಿ ಬಸ್ ಸುಲಿಗೆ ಯಾವ ರೀತಿಯಲ್ಲಿ ನಡೀತಾ ಇದೆ, ಡೀಟೇಲ್ಸ್ ಕೊಡ್ತಾ ಹೋಗಿ. ಶ್ರೀಲಕ್ಷ್ಮಿ, ದೀಪಾವಳಿ ಹಬ್ಬ ಬಂದಿದೆ. ಇನ್ನೇನು ಇಂದು ಮತ್ತು ನಾಳೆ ದರ ಕೇಳಿದರೆ ಶಾಕ್ ಆಗ್ತಾರೆ. ಒಂದು ಕಡೆ ಮಿನಿಟ್ ಟು ಮಿನಿಟ್ ದರ ಜಾಸ್ತಿ ಆಗ್ತದೆ. ನಿನ್ನೆ ಇರುವ ದರ ಇವತ್ತಿರಲ್ಲ, 10 ನಿಮಿಷಕ್ಕಿರೋ ದರ ಇನ್ನೊಂದು 20 ನಿಮಿಷಕ್ಕೆ ಬಿಟ್ಟರೆ ಇರಲ್ಲ. ಯಾಕಂದರೆ 2,500, 3,000, 3,500 ದರ ಮಾಡಿದ್ದಾರೆ. ಹೀಗಾಗಿ ಇಲ್ಲೇ ಒಂದು ಕಡೆ ಕಡಿವಾಣ ಹಾಕುವಲ್ಲಿ ಸಾರಿಗೆ ಇಲಾಖೆ ವಿಫಲವಾಗಿದೆ. ಪ್ರತಿ ಹಬ್ಬ ಬಂತಂದರೆ ಇದೇ ಪ್ರಾಬ್ಲಮ್ಮು, ಜನರ ಜೇಬಿಗೆ ಕತ್ತರಿ ಬೀಳುತ್ತೆ. ಯಾಕಂದರೆ ಬೇರೆ ಬೇರೆ ಜಿಲ್ಲೆಗಳಿಂದ, ಬೇರೆ ಬೇರೆ ರಾಜ್ಯಗಳಿಂದ ಬೆಂಗಳೂರಲ್ಲಿ ಬಂದು ಕೆಲಸ ಮಾಡ್ತಾರೆ. ಅದರಲ್ಲಿ ಇಂಥ ದೊಡ್ಡ ಹಬ್ಬ ಬಂತಂದರೆ ಮನೆಯಲ್ಲಿ ಹೋಗಿ ಸೆಲೆಬ್ರೇಷನ್ ಮಾಡ್ತಾರೆ. ಆದರೆ ಖಾಸಗಿ ಬಸ್ಸಲ್ಲಿ ಹೋಗ್ಬೇಕಂದ್ರೆ ದುಪ್ಪಟ್ಟು ದರ, ಡಬಲ್ ತ್ರಿಬಲ್ ಆಗಿದೆ. ಒಂದು ಕಡೆ ಫ್ಲೈಟಲ್ಲಿ ಹೋಗ್ಬೋದು, ಇನ್ನೊಂದು 500,000 ರೂಪಾಯಿ ಹಾಕಿದ್ರೆ. ಯಾಕಂದರೆ ಮಂಗಳೂರಿಗೆ 3,000 ಆಗಿದೆ, ದಾವಣಗೆರೆಗೆ 3,000 ಆಗಿದೆ, ಕಲಬುರಗಿಗೆ 4,000 ರೂಪಾಯಿ ಆಗಿದೆ. ಈ ದರ ನೋಡಿದ್ರೆ ಎಲ್ಲೊಂದು ಕಡೆ ಪ್ರಯಾಣಿಕರು ಶಾಕ್ ಆಗ್ತಿದ್ದಾರೆ. ಮತ್ತೊಂದು ಕಡೆ KSRTC ಬಸ್ಗಳು ಹೋಗ್ಬೇಕಂದ್ರೆ ಇಲ್ಲಿ ಸಹ ಎಲ್ಲ ಫುಲ್ ಆಗಿದೆ. ಮತ್ತೊಂದು ಕಡೆ ಹೆಚ್ಚುವರಿ ಬಸ್ಗಳು ಬಿಟ್ಟಿದ್ದಾರೆ, ಅವು ಸಹ ಫುಲ್ ಆಗಿದ್ದಾವೆ. ಹೀಗಾಗಿ ಒಂದು ಕಡೆ ಪ್ರಯಾಣಿಕರು ಪರದಾಡೋ ಪರಿಸ್ಥಿತಿ ನಿರ್ಮಾಣವಾಗಿದೆ. ರಿಪಬ್ಲಿಕ್ ಕನ್ನಡ ರಿಯಾಲಿಟಿ ಚೆಕ್ನಲ್ಲಿ ಹಲವು ವಿಷಯಗಳು ಬಯಲಾಗಿದೆ. ಯಾಕಂದರೆ ಹಬ್ಬ ಬಂದಿದೆ ಸರ್, ಏನು ಮಾಡೋಕ್ಕಾಗಲ್ಲ, ದರ ಜಾಸ್ತಿ ಮಾಡೇ ಮಾಡ್ತೀವಿ ಅಂತ ಒಂದು ಕಡೆ ಹೇಳ್ತಿದ್ದಾರೆ ಬುಕ್ಕಿಂಗ್ ಮಾಡುವ ಏಜೆಂಟ್ಗಳು. ಒಂದು ಕಡೆ ಇವರು ಸಿನಿಮಾ ಥಿಯೇಟ್ರಿಗೆ 200 ರೂಪಾಯಿ ಫಿಕ್ಸ್ ಮಾಡ್ತಾರೆ. ಬಟ್ ಇಂಥ ಹಬ್ಬದ ಟೈಮಲ್ಲಿ ಸಹ ಏನು ಸರ್ಕಾರ ಕೆಲವೊಂದು ಖಾಸಗಿ ಬಸ್ಗಳಿಗೆ ದರ ನಿಗದಿ ಆಗಬೇಕು, ದರ ಮುಗಿದರ ರೈಟ್ ವೀರೇಶ್, ನಿಮ್ಮ ಸುತ್ತಮುತ್ತ ಅಲ್ಲಿ ಜನಗಳಿದ್ರೆ ಜನಗಳನ್ನ ಮಾತಾಡಿಸಿ ಅವರ ಕಷ್ಟ ಏನು ಅಂತ ಕೇಳಿ. ಶ್ರೀಲಕ್ಷ್ಮಿ, ಸದ್ಯಕ್ಕೆ ಇದು KSRTC ಬಸ್ ಸ್ಟ್ಯಾಂಡು. ಇಲ್ಲಿ ಸಾಕಷ್ಟು ಜನ ಇನ್ನು ಓಡಾಡ್ತಿಲ್ಲ, ಸಂಜೆ ಆದರೆ ಓಡಾಡ್ತಾರೆ. ಯಾಕಂದರೆ ಕೆಲವೊಬ್ಬರು ಎಲ್ಲ ಮಹಿಳೆಯರು KSRTC ಬಸ್ಸಲ್ಲಿ ಓಡಾಡ್ತಾರೆ. ಯಾಕಂದರೆ ಅವರು ಶಕ್ತಿ ಯೋಜನೆ ಇದೆ, ಫ್ರೀಯಾಗಿ ಸಂಚಾರ ಮಾಡ್ತಾರೆ. ಯಾಕಂದರೆ ಸಂಜೆ ವೇಳೆಗೆ ಸಾಕಷ್ಟು ಜನ ಹೋಗ್ಬೋದು. ಸದ್ಯಕ್ಕೆ ಮಾತ್ರ ಇಲ್ಲಿ ಪ್ರಯಾಣಿಕರು ಹೇಳೋ ಪ್ರಕಾರ ತುಂಬ ಸಮಸ್ಯೆ ಆಗಿದೆ ಎಂಬುದು ಒಂದು ಕಡೆ ಪ್ರಯಾಣಿಕರ ಒಂದು ಕಡೆ ಆಕ್ರೋಶವಾಗಿದೆ. ಸರ್ಕಾರ ಇದರ ಬಗ್ಗೆ ಗಮನ ಹರಿಸಬೇಕಾಗುತ್ತೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ವೀರೇಶ್ ಡೀಟೇಲ್ಸ್ಗಾಗಿ. ಶಬರಿಮಲೆ ಅಯ್ಯಪ್ಪ ದೇಗುಲದ ಚಿನ್ನಾಭರಣ ಕಳವು ಕೇಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಪ್ರಮುಖ ಆರೋಪಿಯನ್ನ SIT ಬಂಧಿಸಿದೆ. ಉನ್ನಿಕೃಷ್ಣನ್ ಪೊಟ್ಟಿ, ಬೆಂಗಳೂರು ಮೂಲದ ಉದ್ಯಮಿ ಉನ್ನಿಕೃಷ್ಣನನ್ನ ಬಂಧಿಸಲಾಗಿದೆ. ಕೇರಳದ ಪುಲಿಮಠ ಎಂಬಲ್ಲಿ SIT ಪೊಲೀಸರು ಈತನನ್ನ ಬಂಧಿಸಿದ್ದಾರೆ. ತಿರುವನಂತಪುರಂನಲ್ಲಿ ಅಧಿಕಾರಿಗಳು ತೀವ್ರ ವಿಚಾರಣೆಗೆ ಒಳಪಡಿಸಿದ್ದಾರೆ ಈತನನ್ನ. ಆರೋಪಿಯ ಹೇಳಿಕೆಯನ್ನ SIT ದಾಖಲಿಸಿಕೊಂಡಿದೆ. ದೇಗುಲದ ಚಿನ್ನ ಕಳವು ಪ್ರಕರಣದಲ್ಲಿ ಇದು ಮೊದಲ ಬಂಧನ. ಶಬರಿಮಲೆ ದೇವಸ್ಥಾನದ ತಾಮ್ರದ ವಿಗ್ರಹಗಳಿಗೆ ಅಳವಡಿಸಲಾಗಿದ್ದ ಚಿನ್ನದ ತಗಡುಗಳು ಕಳವಾಗಿತ್ತು. ದೇಗುಲದ ದ್ವಾರಪಾಲಕ ವಿಗ್ರಹಗಳು ಮತ್ತು ಶ್ರೀಕೋವಿಲ್ ದೇಗುಲದ ಬಾಗಿಲುಗಳ ಚೌಕಟ್ಟುಗಳಲ್ಲಿದ್ದ ಚಿನ್ನ ಕಳವಾಗಿತ್ತು. 4 kg 450 ಗ್ರಾಂನಷ್ಟು ಚಿನ್ನ ಕಳವಾಗಿತ್ತು. ಈ ಬಗ್ಗೆ ತನಿಖೆಗೆ SIT ರಚಿಸಿ ಕೇರಳ ಹೈಕೋರ್ಟ್ ಆದೇಶವನ್ನು ಕೊಟ್ಟಿತ್ತು. ಈ ಹಿನ್ನೆಲೆಯಲ್ಲಿ ಕಾರ್ಯಾಚರಣೆ ನಡೆಸಿರುವ SIT ಉನ್ನಿಕೃಷ್ಣನ್ ಎಂಬಾತನನ್ನ, ಬೆಂಗಳೂರಿನ ಉದ್ಯಮಿ ಉನ್ನಿಕೃಷ್ಣನ್ ಎಂಬಾತನನ್ನ ವಶಕ್ಕೆ ಪಡೆದಿದೆ. 12 ತಾಸುಗಳ ತೀವ್ರ ವಿಚಾರಣೆಯ ಬಳಿಕ ಆತನನ್ನ ಇದೀಗ ಅರೆಸ್ಟ್ ಮಾಡಲಾಗಿದೆ. ಈ ಪ್ರಕರಣದಲ್ಲಿ ಮತ್ತಷ್ಟು ಬಂಧನಗಳಾಗುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ದೇವಸ್ಥಾನದ ಉಚ್ಚಾಟಿತ ಅಧಿಕಾರಿ ಮುರಾರಿ ಬಾಬು ಎಂಬುವರನ್ನ ಕೂಡ ಶೀಘ್ರವೇ ವಿಚಾರಣೆಗೆ ಕರೆಯುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ.
ವೆಲ್ಕಮ್ ಬ್ಯಾಕ್. RSS ಚಟುವಟಿಕೆ ಮೇಲೆ ಕಾಂಗ್ರೆಸ್ ಸರ್ಕಾರದ ಕಣ್ಣು ಬಿದ್ದಿದೆ. ಸಂಘಕ್ಕೆ ಅಂಕುಶ ಹಾಕುವುದಕ್ಕೆ ಮುಂದಾಗಿದ್ದಾರೆ ಸಿದ್ದರಾಮಯ್ಯ. ಸಂಘವನ್ನು ಟಾರ್ಗೆಟ್ ಮಾಡಿ ಕ್ಯಾಬಿನೆಟ್ನಲ್ಲಿ ಹೊಸ ನಿರ್ಣಯ ಕೈಗೊಳ್ಳಲಾಗಿದೆ. ಸರ್ಕಾರಿ ಜಾಗದಲ್ಲಿ RSS ಬೈಠಕ್ಗೆ ಅನುಮತಿ ಕಡ್ಡಾಯ ಅಂತ ಹೇಳಲಾಗಿದೆ. ಪೂರ್ವಾನುಮತಿ ಇಲ್ಲದೆ ಬೈಠಕ್ಗಳನ್ನ ನಡೆಸೋ ಹಾಗಿಲ್ಲ ಅಥವಾ ಖಾಸಗಿ ಕಾರ್ಯಕ್ರಮಗಳನ್ನು ನಡೆಸುವಂತಿಲ್ಲ, ನಿರ್ಬಂಧ ಹೇರಲಾಗಿದೆ ಅಂತ. ಕರ್ನಾಟಕದಲ್ಲೂ ಕೂಡ ತಮಿಳುನಾಡು ಮಾದರಿಯ ರೂಲ್ಸ್ಗಳನ್ನು ತರೋದಕ್ಕೆ ಹೊರಟಿದೆ ಸಿದ್ದರಾಮಯ್ಯ ಸರ್ಕಾರ. ಡೈರೆಕ್ಟಾಗಿ ಎಲ್ಲೂ ಇದು RSSಗೆ ಅಂತ ಹೇಳದೇ ಇದ್ದರೂ ಕೂಡ ಈ ನಿಯಮಗಳು ತೊಂದರೆ ಉಂಟು ಮಾಡೋದು RSSಗೆ, ಇದರ ಉದ್ದೇಶ ಅದೇನೆ ಅಂತ ಹೇಳಲಾಗಿದೆ. ಅದಿನ್ನೂ ಕೂಡ ಏನು ಡ್ರಾಫ್ಟ್ ಒಂದು ಫೈನಲ್ ಕನ್ಫರ್ಮೇಷನ್ ಬರಬೇಕಾಗಿದೆ. RSS ಚಟುವಟಿಕೆ ಮೇಲೆ ಕಾಂಗ್ರೆಸ್ ಸರ್ಕಾರದ ಕಣ್ಣು ಬಿದ್ದಿದೆ ಅನ್ನೋದಕ್ಕೆ ಪ್ರಿಯಾಂಕ ಖರ್ಗೆ ಅವರು ಕೊಟ್ಟಿರ್ತಕ್ಕಂಥ ಒಂದು ಪತ್ರವೇ ಸಾಕ್ಷಿ. RSS ಚಟುವಟಿಕೆಗೆ ಕಡಿವಾಣ ಹಾಕಬೇಕು ಅನ್ನುವಂಥ ಪತ್ರ. ತಾನು ಅಂದುಕೊಂಡಿದ್ದನ್ನು ಸಿದ್ದರಾಮಯ್ಯ ಸರ್ಕಾರ ಅಂತೂ ಇಂತೂ ಸಾಧಿಸ್ತಾ ಇದೆ. RSS ಚಟುವಟಿಕೆಗಳಿಗೆ ಬ್ರೇಕ್ ಹಾಕೋದಕ್ಕೆ ನಿರ್ಧರಿಸಿತ್ತು, ಹಾಗೆ ಮಾಡಲಾಗ್ತಾ ಇದೆ ಅಂತ ಹೇಳಲಾಗ್ತದೆ. ಯಾಕಂದರೆ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಕೊಟ್ಟಿದ್ರು. ಹೇಗಿರುತ್ತೆ ಆ ನಿರ್ಬಂಧ? ಸೊ ಏನೆಲ್ಲ ಇರುತ್ತೆ? ಸಿದ್ದರಾಮಯ್ಯ ಸರ್ಕಾರ ತಾನೇನು ಅಂದುಕೊಂಡಿತ್ತಲ್ಲ RSS ಚಟುವಟಿಕೆಗೆ ನಿರ್ಬಂಧ ಹಾಕಬೇಕು ಅಂತ, ಏನಿದೆ ಆ ಡ್ರಾಫ್ಟಲ್ಲಿ ಏನೇನಿದೆ ಬನ್ನಿ ನೋಡೋಣ. RSSಗೆ ಶಾಕ್ ಕೊಟ್ಟ ಕಾಂಗ್ರೆಸ್ ಸರ್ಕಾರ. ಸರ್ಕಾರಿ ಜಾಗದಲ್ಲಿ RSS ಬೈಠಕ್ಗೆ ಅನುಮತಿ ಕಡ್ಡಾಯ. ಖಾಸಗಿ ಸಂಘ ಸಂಸ್ಥೆಗಳು ಸಂಘಟನೆಗಳು ಸಾರ್ವಜನಿಕ ಸ್ಥಳಗಳಲ್ಲಿ ಚಟುವಟಿಕೆಗಳನ್ನು ಕಾನೂನುಬದ್ಧವಾಗಿ ನಡೆಸಲು ಶಾಲೆ ಕಾಲೇಜುಗಳನ್ನು ಮೊದಲು ಮಾಡಿಕೊಂಡು ರಾಜ್ಯ ಸಚಿವ ಸಂಪುಟ ತನ್ನ ನಿರ್ದೇಶನ ನೀಡಿದೆ. ಕೊನೆಗೂ ಸಿಎಂ ಸಿದ್ದರಾಮಯ್ಯ ಸರ್ಕಾರ ಅಂದುಕೊಂಡಿದ್ದನ್ನ ಹಠಕ್ಕೆ ಬಿದ್ದು ಸಾಧಿಸಿಬಿಟ್ಟಿದೆ. ರಾಜ್ಯದಲ್ಲಿ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘಟನೆಗೆ ಅಂಕುಶ ಹಾಕಿಬಿಟ್ಟಿದೆ. ಸಂಘದ ವಿರುದ್ಧ ಸಂಪುಟ ಸಭೆಯಲ್ಲಿ ಕಠಿಣಾತಿ ಕಠಿಣ ನಿರ್ಧಾರ ತೆಗೆದುಕೊಂಡು ಬಿಟ್ಟಿದೆ. ಸರ್ಕಾರಿ ಜಾಗಗಳಲ್ಲಿ RSS ಸೇರಿ ಖಾಸಗಿ ಸಂಘಟನೆಗಳ ಕಾರ್ಯಕ್ರಮಗಳಿಗೆ ಹೊಸ ರೂಲ್ಸ್ ಜಾರಿ ಮಾಡಿದೆ. RSSಗೆ ಮೂಗುದಾರ. ರಾಜ್ಯದಲ್ಲಿ RSS ಸೇರಿದಂತೆ ಖಾಸಗಿ ಸಂಘಟನೆಗಳ ಚಟುವಟಿಕೆಗೆ ಅನುಮತಿಯನ್ನು ಕಡ್ಡಾಯಗೊಳಿಸಲಾಗಿದೆ. ಈ ಮೂಲಕ ಸರ್ಕಾರಿ ಶಾಲಾ ಮೈದಾನಗಳಲ್ಲಿ RSS ಬೈಠಕ್ಗೆ ಸರ್ಕಾರ ಬ್ರೇಕ್ ಹಾಕಿದೆ. ಸಾರ್ವಜನಿಕ ಸ್ಥಳಗಳಲ್ಲಿ RSS ಬೈಠಕ್ ಮಾಡುವಂತಿಲ್ಲ. ಪೂರ್ವಾನುಮತಿ ಇಲ್ಲದೆ RSS ಬೈಠಕ್ಗೆ ಮಾಡಬಾರ್ದು. ತಮಿಳುನಾಡಿನ ಮಾದರಿಯಲ್ಲಿ ರಾಜ್ಯದಲ್ಲೂ ನಿರ್ಬಂಧ ವಿಧಿಸಲಾಗಿದೆ. ನೀವು ಪಬ್ಲಿಕ್ ಸ್ಪೇಸಸ್ನಲ್ಲಿರ್ಬೋದು, ರಸ್ತೆಗಳಲ್ಲಿರ್ಬೋದು, ಮನಸ್ಸಿಗೆ ಬಂದಂಗೆ ಮಾಡ್ಲಿಕ್ಕೆ ಆಗೋದಿಲ್ಲ. ಏನೇ ಇದ್ರೂ ಕೂಡ ಪರ್ಮಿಷನ್ ತೊಗೊಂಡು ಮಾಡಲಿ. ಪರ್ಮಿಷನ್ ಕೊಡೋದು ಬಿಡೋದು ಸರ್ಕಾರದ ವಿವೇಚನ. ಅದಕ್ಕೆ ಮಾನದಂಡಗಳಿರ್ತವೆ. ನಾನೇನೋ ಕೈನಲ್ಲಿ ಲಾಠಿ ಬೀಸ್ಕೊಂಡಿರ್ಬೋದು ಅಥವಾ ಮನಸ್ಸು ಬಂದಂಗೆ ಬರೀ ಒಂದು ಇಂಟಿಮೇಷನ್ ಕೊಟ್ಬಿಟ್ಟು ಪಥಸಂಚಲನ ಮಾಡೋದಿರ್ಬೋದು, ಅವೆಲ್ಲನೂ ಕೂಡ ನಿಯಮಗಳಲ್ಲಿ ತರ್ತೇವೆ. ಸರ್ಕಾರದ ನಡೆಗೆ ಕೆರಳಿದ ಕೇಸರಿ ಸೇನೆ. ಕಾಂಗ್ರೆಸ್ ವಿರುದ್ಧ ಬಿಜೆಪಿ ಆಕ್ರೋಶದ ಜ್ವಾಲೆ. RSS ಚಟುವಟಿಕೆ ಅನ್ನೋಂಥದ್ದು ಸಾರ್ವಜನಿಕವಾಗಿ ಸ್ವಯಂ ಪ್ರೇರಿತವಾಗಿ ಅವ್ರೇನು ರಾಷ್ಟ್ರಭಕ್ತಿ ರಾಷ್ಟ್ರ ಸಮರ್ಪಣೆ ಮಾಡಿದಂಥ ವ್ಯಕ್ತಿಗಳು ಇನ್ನೊಂದು ಅವರ ಬಗ್ಗೆ ಮನವರಿಕೆ ತಿಳುವಳಿಕೆ ರಾಷ್ಟ್ರಗೀತೆಗಳನ್ನು ಹೇಳುವಂಥದ್ದು ಈ ರೀತಿ ಕಾನೂನಲ್ಲಿ ಇಲ್ಲದನ್ನು ಸರ್ಕಾರಿ ಜವಾಬ್ದಾರಿ ಸ್ಥಾನದಲ್ಲಿದ್ದರು ಸರ್ಕಾರವಾಗಿರುವಂಥವ್ರು ಈ ರೀತಿ ನಡವಳಿಕೆನ ಮಾತುಗಳನ್ನು ಹೇಳಿದಾಗ ನಗ್ತಾರೆ ಜನ. ನೀವು RSS ಅನ್ನು ನಿಮ್ಮ ಜನ್ಮದಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ಅದು ಮಾಡ್ಕೊಳ್ಳಿ. ಅಷ್ಟು ಮಾಡೋಕ್ಕಾದ್ರೆ ನೀವು ಮಾಡ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ನೋಡೋಣ, ನೀವು ಎಷ್ಟೇ ಅಪಪ್ರಚಾರ ಮಾಡಿ ಎಷ್ಟೇ ಅವರ ವಿರುದ್ಧ ನೀವು ಕೆಂಡ ಕಾರಿದ್ರೋ RSSನ್ನು ಬೆಂಬಲಿಸತಕ್ಕಂಥ ಕೋಟ್ಯಾಂತರ ಸಂಖ್ಯೆ ಈ ದೇಶದಲ್ಲಿದೆ. ಅದು ಅವ್ರು ಮಾಡ್ಕೊಳ್ತಾನೆ ಇರ್ತಾರೆ, ನೀವು ಹೇಳ್ಕೊಳ್ತಾನೆ ಇರಿ. ಆದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಸರ್ಕಾರದ ವಿರುದ್ಧ ಶಾಸಕ ವಿಶ್ವನಾಥ್ ಕ್ಯಾಂಪೇನ್. RSSಗೆ ಮೂಗುದಾರ ಹಾಕಿರುವಂಥ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಶಾಸಕ SR ವಿಶ್ವನಾಥ್ ವಿನೂತನ ಅಭಿಯಾನ ಶುರು ಮಾಡಿದ್ದಾರೆ. RSS ಗೀತೆ ನಮಸ್ತೆ ಸದಾ ವತ್ಸಲೆ ಹಾಡನ್ನ ಮೊಬೈಲ್ ರಿಂಗ್ ಟೋನ್ ಮಾಡಿಕೊಳ್ಳುವಂತೆ ಬಿಜೆಪಿ ಕಾರ್ಯಕರ್ತರಿಗೆ ಕರೆ ನೀಡಿದ್ದಾರೆ. ಅದೇನೇ ಇರಲಿ, ಸಿದ್ದರಾಮಯ್ಯ ಸರ್ಕಾರ RSSಗೆ ಪರೋಕ್ಷವಾಗಿ ಅಂಕುಶ ಹಾಕುವ ಮೂಲಕ ಹಿಂದೂಗಳ ಕೆಂಗಣ್ಣಿಗೆ ಗುರಿಯಾಗಿರುವುದಂತೂ ಸತ್ಯ.
ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಕರ್ನಾಟಕದಲ್ಲಿ RSSನ ಕಂಟ್ರೋಲ್ ಮಾಡೋಕ್ಕೆಲ್ಲ ಆಗಲ್ಲ. ಎಷ್ಟೇ ಟೀಕೆ ಮಾಡಿದ್ರೂ ಯಾರು ಸಂಘವನ್ನ ಬಿಟ್ಟು ಹೋಗಲ್ಲ. RSS ನಾಯಕರು ಕೂಡ ನಿಮ್ಮ ಟೀಕೆಗೆ ಯಾವ ಉತ್ತರನೂ ನೀಡಲ್ಲ ಅಂತ ರಾಜ್ಯ ಸರ್ಕಾರಕ್ಕೆ ಛಲವಾದಿ ನಾರಾಯಣ ಸ್ವಾಮಿ ಸವಾಲು ಹಾಕಿದ್ದಾರೆ. ನಾಳೆಯಿಂದ RSS ಟೀಕೆ ಬಿಡಿ, ಅಭಿವೃದ್ಧಿ ಬಗ್ಗೆ ಮಾತಾಡಿ ಅಂತ ರಾಜ್ಯ ಸರ್ಕಾರಕ್ಕೆ ಸವಾಲು ಹಾಕಿದ್ದಾರೆ ಛಲವಾದಿ ನಾರಾಯಣ ಸ್ವಾಮಿ. ಬಿಜೆಪಿ ಮೇಲ್ಮನೆ ವಿಪಕ್ಷ ನಾಯಕ ಛಲವಾದಿ ನಾರಾಯಣ ಸ್ವಾಮಿ ಸವಾಲು ಹಾಕಿದ್ದಾರೆ. ಯಾವ್ಯಾವ ಅಭಿವೃದ್ಧಿ ಮಾಡ್ತೀವಿ ಅಂತ ಘೋಷಣೆ ಮಾಡಿ, ಈ ಥರ ಸಂಘ ಸಂಸ್ಥೆಗಳಿಗೆ ಕಡಿವಾಣ ಹಾಕೋದು, RSS ವಿಚಾರ ಮಾತಾಡೋದು, ಇದಕ್ಕಿಂತ ಅಭಿವೃದ್ಧಿ ಕೆಲಸಗಳ ಏನು ಮಾಡಿದ್ರೆ ಅದನ್ನು ಮಾತಾಡಿ ಅಂತ ಆಗ್ರಹಪಡಿಸಿದ್ದಾರೆ. ಸರ್, ಇವತ್ತು ಭಾಳ ದೊಡ್ಡ ಮಟ್ಟದಲ್ಲಿ RSSನ ವಿಚಾರವನ್ನು ತಂದು ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಸರ್. ಇದು ಇಡೀ ಏನು ಸರ್ಕಾರದ ವೈಫಲ್ಯಗಳನ್ನು ಮುಚ್ಚಾಕೊಳ್ತಿದೆ. ಸೊ ಹೀಗಾಗಿ RSSನ ತಂದಿದೆ ಅನ್ನೋಂಥದ್ದು ಸರ್, ತಾವೇನು ಹೇಳ್ತೀರಾ? ಅದು ಸತ್ಯ ಇದೆ ಅದರಲ್ಲಿ. ಯಾಕೆಂತಂದರೆ ಸರ್ಕಾರ ಎಲ್ಲ ಹಂತಗಳಲ್ಲೂ ಸಂಪೂರ್ಣ ವಿಫಲವಾಗಿದೆ. ಭ್ರಷ್ಟಾಚಾರದಲ್ಲಿ ನಂಬರ್ 1 ಸರ್ಕಾರ, ಅಭಿವೃದ್ಧಿ ಶೂನ್ಯವಾದ ಸರ್ಕಾರ, ಜನರ ಸಂಕಷ್ಟಗಳಿಗೆ ಸ್ಪಂದಿಸಲಾರದ ಸರ್ಕಾರ, ದಲಿತರು ಈ ರಾಜ್ಯದಲ್ಲಿ ಇವತ್ತು ಎಂದೂ ಕಾಣದಂಥ ಹಿಂಸೆಯನ್ನು ಅನುಭವಿಸ್ತಾ ಇದ್ದಾರೆ. ಎಲ್ಲಿ ನೋಡಿದರೂ ಮರ್ಡರ್ಗಳಾಗ್ತಿದೆ. ನೋಡಿ, ಸಿಂಧಿಗೆಯಲ್ಲಿ ಮರ್ಡರ್ ಆಯಿತು, ಇದರಲ್ಲಾಯಿತು ಬಿಜಾಪುರದಲ್ಲಿ, ಸೊ ಗುಲ್ಬರ್ಗಾದಲ್ಲಿ ಇದಾಯಿತು. ಆಫೀಸರ್ಗಳು ಸೂಸೈಡ್ಗಳು ಮಾಡ್ಕೊಳ್ತಿದ್ದಾರೆ. ಮೈಸೂರಿನಲ್ಲಿ ಒಂದು ಹೆಣ್ಣು ಮಗನ ಮೇಲೆ ಅತ್ಯಾಚಾರ ಆಗಿ ಕೊಲೆ ಮಾಡಲಾಗಿದೆ. ಅನೇಕ ಸಮಸ್ಯೆಗಳಿದೆ. ಈ ಅತಿವೃಷ್ಟಿ ಅನಾವೃಷ್ಟಿಯ ಕಾರಣದಿಂದ ಇವತ್ತು ಅತಿವೃಷ್ಟಿಗೂ ಹಣ ಇಲ್ಲ, ಅನಾವೃಷ್ಟಿಗೂ ಹಣ ಕೊಡಲಿಕ್ಕಿಲ್ಲ. ಅದಾದಮೇಲೆ ಎಲ್ಲ ರಸ್ತೆಗಳು ಗುಂಡಿಗಳು ಬಿದ್ದಿವೆ. ಗುಂಡಿಗಳು ಮುಚ್ಚಲಿಕ್ಕೆ ಇವ್ರ ಹತ್ರ ದುಡ್ಡಿಲ್ಲ. 750 ಕೋಟಿ ಬೆಂಗಳೂರಿಗೆ ಮೀಸಲಿಟ್ಟು ಕೊಟ್ಟಿದ್ದೇವೆ ಅಂದರು. 750 ಕೋಟಿ ಯಾರ ಜೋಬಿಗೆ ಹೋಗಿದೆ ಇದು ಗೊತ್ತಿಲ್ಲ. ಗುಂಡಿಗಳು ಮಾತ್ರ ಅಲ್ಲೇ ಇವೆ. ಈ ಸರ್ಕಾರದ ಸಚಿವರಾಗಲಿ ಸರ್ಕಾರ ಆಗಲಿ ಎಲ್ಲೂ ಬಂದು ಕೆಲಸ ಮಾಡ್ತಿಲ್ಲ. ಸರ್ಕಾರ ಎಲ್ಲಿದೆ, ಮಂತ್ರಿಗಳು ಎಲ್ಲಿದೆ ಅಂತ ಜನರು ಎಲ್ಲಿ ಹುಡುಕಬೇಕು ಅಂದರೆ, ಗುಂಡಿಗಳಲ್ಲಿ ನಿಂತಿರ್ತಕ್ಕಂಥ ನೀರಿನಲ್ಲಿ ಸರ್ಕಾರದ ಮುಖ ಮತ್ತು ಸಚಿವರ ಮುಖ ಕಾಣ್ತಾ ಇದೆ ಅಂತ ಜನ ಹೇಳಕ್ಕೆ ಪ್ರಾರಂಭ ಮಾಡಿದ್ದಾರೆ. ಇಂಥ ಪರಿಸ್ಥಿತಿ ಇರೋದರಿಂದ RSS ಅನ್ನೋ ಒಂದು ವಿಚಾರವನ್ನು ತಂದು ಎಲ್ಲಕ್ಕೂ ತೆರೆ ಎಳಿಬೋದು. ಯಾರೂ ಇದರ ಬಗ್ಗೆ ಚರ್ಚೆ ಮಾಡದೆ ಬರೀ RSSನ ಬಗ್ಗೆ ಚರ್ಚೆ ಮಾಡಬೇಕು ಅನ್ನೋ ಉದ್ದೇಶಕ್ಕೆ ತಂತ್ರಗಾರಿಕೆ, ಕುತಂತ್ರಗಳಿಂದ ಸರ್ಕಾರ ನಡೆಸಲಿಕ್ಕಾಗೋದಿಲ್ಲ. ಆದರೆ ಇವತ್ತು ನಾನು ಹೇಳ್ತೇನೆ, ಅವ್ರಿಗೆ ಒಂದು ಚಾಲೆಂಜ್ ತೊಗೊಳ್ತೇನೆ. ಬಿಡಿ ಸರ್, ನೀವು RSSನ್ನು ನಿಮ್ಮ ಜನ್ಮದಲ್ಲಿ ನೀವೇನು ಮಾಡೋಕ್ಕಾಗಲ್ಲ, ಅದು ಮಾಡ್ಕೊಳ್ಳಿ. ಅಷ್ಟು ಮಾಡೋಕ್ಕಾದ್ರೆ ನೀವು ಮಾಡ್ಕೊಳ್ಳಿ, ನನಗೇನು ಅಭ್ಯಂತರ ಇಲ್ಲ. ನೋಡೋಣ, ನೀವು ಎಷ್ಟೇ ಅಪಪ್ರಚಾರ ಮಾಡಿ, ಎಷ್ಟೇ ಅವರ ವಿರುದ್ಧ ನೀವು ಕೆಂಡ ಕಾರಿದ್ರೋ, RSSನ್ನು ಬೆಂಬಲಿಸತಕ್ಕಂಥ ಕೋಟ್ಯಾಂತರ ಸಂಖ್ಯೆ ಈ ದೇಶದಲ್ಲಿದೆ. ಅದು ಅವ್ರು ಮಾಡ್ಕೊಳ್ತಾನೆ ಇರ್ತಾರೆ, ನೀವು ಹೇಳ್ಕೊಳ್ತಾನೆ ಇರಿ. ಆದರೆ ನಿಮ್ಮ ಬುಡಕ್ಕೆ ಬೆಂಕಿ ಬಿದ್ದಿದೆ. ಅದಕ್ಕೆ ನೀವು ಈ ರೀತಿ ಎಲ್ಲ ಮಾತಾಡಲಿಕ್ಕೆ ಹೊರಟಿರ್ತಕ್ಕಂಥದ್ದು. ನಾನು ಇವತ್ತು ಚಾಲೆಂಜ್ ತಗೊಳ್ಳಿ, ಇದನ್ನೆಲ್ಲ ಬಿಟ್ಬಿಡಿ, ನೀವು ದಾರಿ ತಪ್ಪಿಸ್ತಕ್ಕಂಥ ಬಿಡಿ. ನಾಳೆಯಿಂದ ಗುಳಿ ತುಂಬ ಕೆಲಸ ಮಾಡ್ತೀರಾ, ರಸ್ತೆಗಳು ಚೆನ್ನಾಗಿ ಮಾಡಿಕೊಡ್ತೀರಾ. ಯಾವ ಇಂಡಸ್ಟ್ರಿಯಲಿಸ್ಟ್ಗಳು ಹೊರ ರಾಜ್ಯಕ್ಕೆ ಹೋಗದೇ ಇರತಕ್ಕಂಥ ತಡೆಯಲಿಕ್ಕೆ ನೀವೇನು ಕೆಲಸ ಮಾಡ್ತೀರಿ, ಸವಲತ್ತುಗಳನ್ನು ಕೊಡಲಿಕ್ಕೆ ಏನು ಮಾಡ್ತೀರಿ, ರೈತರಿಗೆ ನೀವು ಏನು ಹಣ ಕೊಡಬೇಕು ಅದನ್ನು ತಲುಪಿಸ್ತೀವಿ. ನಾವು ಇನ್ನು ಮುಂದೆ ಅಭಿವೃದ್ಧಿ ಕಾರ್ಯದಲ್ಲಿ ತೊಡಗ್ತೀವಿ ಅಂತ ಹೇಳಿ ನಿಮ್ಮ ಜೊತೆಯಲ್ಲಿ ನಾವು ಸಹಕಾರಿಗಳಾಗಿರ್ತೇವೆ. ಇದಿಷ್ಟು ವಿಪಕ್ಷ ನಾಯಕರಾದಂಥ ಛಲವಾದಿ ನಾರಾಯಣ ಸ್ವಾಮಿ ಅವರು ಮತ್ತು ಕ್ಯಾಮರಾ ಪರ್ಸನ್ ಸದಾನಂದ್ ಜೊತೆ ಚಂದ್ರಶೇಖರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಆಲ್ರೈಟ್, ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಹನುಮಂತ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಹನುಮಂತ್, ಒಂದು ಕಡೆ ಛಲವಾದಿ ನಾರಾಯಣ ಸ್ವಾಮಿ ಅವರು ಹೇಳ್ತಾರೆ, ಈ RSS ಟೀಕೆ ಬಿಡಿ, ನಿಮ್ಮ ಅಭಿವೃದ್ಧಿ ಕೆಲಸ ಏನು ಮಾಡಿದರೆ ಅದ್ರ ಬಗ್ಗೆ ಮಾತಾಡಿ ಅಂತ ಸರ್ಕಾರಕ್ಕೆ ಸವಾಲು ಹಾಕಿದ್ರು. ಮತ್ತೊಂದು ಕಡೆ ಈಗ ಆ ಡ್ರಾಫ್ಟ್ ಎಲ್ಲಿವರೆಗೆ ಬಂತು, ಅದನ್ನು ಏನು ಟೇಬಲ್ ಮಾಡ್ತಾರಾ, ಅದನ್ನು ಕಾನೂನಾಗಿ ತರ್ತಾರಾ, ಏನು ನಡೆದಿದೆ ಸರ್ಕಾರದಲ್ಲಿ ಹನುಮಂತ್? ಶ್ರೀಲಕ್ಷ್ಮಿ, ಒಂದು ಸರ್ಕಾರ ಈಗಾಗಲೇ ಎಲ್ಲ ಹಂತದ ತಯಾರಿಗಳನ್ನು ಮಾಡಿಕೊಂಡೇ ಈ ಒಂದು ವಿಚಾರಕ್ಕೆ ಕೈ ಹಾಕಿದೆ ಅಂತಂದು ಹೇಳಿದ್ರೆ ತಪ್ಪಾಗ್ಲಿಕ್ಕಿಲ್ಲ. ಯಾಕೆ ಅಂತಂದು ಹೇಳಿದ್ರೆ
ಇಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಪತ್ರ ಬರೆದ ನಂತರದಲ್ಲಿ ಸರ್ಕಾರದ ಮುಖ್ಯ ಕಾರ್ಯದರ್ಶಿಯವರ ಜೊತೆಗೂ ಕೂಡ ಒಂದಷ್ಟು ಕಾನೂನಾತ್ಮಕ ಅಂಶಗಳ ಬಗ್ಗೆ ಚರ್ಚೆಗಳು ಕೂಡ ಆಗಿದೆ ಅನ್ನೋಂಥ ಮಾಹಿತಿ ಲಭ್ಯ ಆಗಿದೆ. ನಿನ್ನೆ ತೆಗೆದುಕೊಂಡಂತಹ ಸಚಿವ ಸಂಪುಟ ಸಭೆಯಲ್ಲಿ ತೆಗೆದುಕೊಂಡಂತಹ ನಿರ್ಧಾರಗಳೇನಿದೆ ಆ ಒಂದು ನಿರ್ಧಾರಗಳಿಗೆ ಈಗಾಗಲೇ ಎಲ್ಲ ಹಂತದ ಒಂದು ಸಚಿವರ ಅಭಿಪ್ರಾಯವನ್ನ ಪಡೆದ ನಂತರದಲ್ಲಿ ಈಗ ಸಚಿವರು ಹೇಳಿದಂಥದ್ದು ಸಾರ್ವಜನಿಕ ಸ್ಥಳಗಳಲ್ಲಾಗಿರ್ಬೋದು ಮತ್ತೆ ಸರ್ಕಾರಿ ಸ್ವಾಮ್ಯದ ಜಾಗಗಳಲ್ಲಾಗಿರ್ಬೋದು ಮತ್ತೆ ಸರ್ಕಾರಿ ಶಾಲೆಗಳು, ಅನುದಾನಿತ ಶಾಲೆಗಳು ಮತ್ತೆ ಹಾಸ್ಟೆಲ್ಗಳು ಎಲ್ಲೆಲ್ಲಿ ಈ ರೀತಿಯ RSS ಬೈಠಕ್ಗಳು ಮಾಡ್ತಾ ಇತ್ತು ಸರ್ಕಾರಿ ಜಾಗಗಳಲ್ಲಿ ಅಲ್ಲೆಲ್ಲವೂ ಕೂಡ ನಿರ್ಬಂಧ ಹೇರುವಂತ ಕೆಲಸವನ್ನ ಮಾಡಿದೆ. ಅದರ ಜೊತೆಗೆ ಅದನ್ನು ಓಪನ್ ಆಗು ಕೂಡ ಈಗಾಗಲೇ ಸರ್ಕಾರವೂ ಕೂಡ ಹೇಳಿದೆ. ಅದನ್ನ ಕಾಯ್ದೆ ಮೂಲಕ ಜಾರಿ ತರಲಿಕ್ಕೆ ಈಗಾಗಲೇ ಚಿಂತನೆಯನ್ನು ನಡೆಸಿರುವಂಥದ್ದು. ನಿನ್ನೆ ಡ್ರಾಫ್ಟ್ ಬಗ್ಗೆನೂ ಕೂಡ ಚರ್ಚೆ ಆಗಿದೆ. ಚರ್ಚೆ ಆದಂಥ ಸಂದರ್ಭದಲ್ಲಿ ಒಂದು ಅನುಮತಿ ಪಡೆಯುವಂಥದ್ದು ಬಹಳ ಕಡ್ಡಾಯ. ಅಲ್ಲಿಯ ಸ್ಥಳೀಯ ಅಧಿಕಾರಿಗಳು ಯಾರಿರ್ತಾರೆ ಮತ್ತೆ ಜಿಲ್ಲಾಧಿಕಾರಿಗಳಿಂದನೂ ಕೂಡ ಅನುಮತಿ ಪಡಬೇಕು ಅನ್ನೋಂಥ ಮಾಹಿತಿ ಲಭ್ಯ ಆಗಿರುವಂಥದ್ದು. ಆದರೆ ಇದು ಒಂದು ಕಾಯ್ದೆಯಾಗಿ ತರುವಂಥ ಸಂದರ್ಭದಲ್ಲಿ ಈಗಾಗಲೇ ಇಷ್ಟು ಕಳೆದ 3-4 ದಿನಗಳಿಂದ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಹೇಳ್ತಾ ಇರುವಂಥದ್ದು RSS ನ ಕಾರ್ಯಚಟುವಟಿಕೆ ಅಂತ. ಆದ್ರೆ ನಿನ್ನೆ ಸಚಿವ ಸಂಪುಟದಲ್ಲಿ ಚರ್ಚೆ ಆಗಿರುವಂಥದ್ದು ಯಾವುದೇ ರೀತಿಯ ಖಾಸಗಿ ಕಾರ್ಯಕ್ರಮಗಳು ನಡೀಬಾರ್ದು ಅಂತ. ಅಂದ್ರೆ ನೇರವಾಗಿ RSS ಹೆಸರು ಉಲ್ಲೇಖ ಮಾಡದೇನೆ ಕಡಿವಾಣ ಹಾಕುವಂತ ಕೆಲಸವನ್ನ ಸರ್ಕಾರ ಮಾಡಿದೆ. ಅದೇ ಸ್ವರೂಪದ ಕಾಯ್ದೆಯು ಕೂಡ 2013ರಲ್ಲಿ ಜಗದೀಶ್ ಶೆಟ್ಟರ್ ಅವರು ಯಾವ ರೀತಿಯ ಆದೇಶ ಮಾಡಿದ್ರು ಆ ಆದೇಶವನ್ನೇ ಮಾದರಿಯಾಗಿ ಇಟ್ಕೊಂಡು ಇದೀಗ ರಾಜ್ಯ ಸರ್ಕಾರವು ಕೂಡ RSS ಕಾರ್ಯಚಟುವಟಿಕೆಗಳಿಗೆ ಕಡಿವಾಣ ಹಾಕಲಿಕ್ಕೆ ಚಿಂತನೆಯನ್ನು ನಡೆಸ್ತಾ ಇದೆ. ಹಾಗಾಗಿನೇ ಕಾಯ್ದೆಯಲ್ಲಿ ಯಾರಿಂದ ಅನುಮತಿ ಪಡಿಬೇಕು, ಯಾವಾಗ ಅನುಮತಿ ಪಡಿಬೇಕು, ಎಷ್ಟು ದಿನಗಳಲ್ಲಿ ಅನುಮತಿ ಪಡಿಬೇಕು, ಮತ್ತೆ ಅನುಮತಿ ಕೊಡುವಂಥದ್ದಾದ್ರೆ ಯಾವೆಲ್ಲ ಷರತ್ತುಗಳನ್ನು ವಿಧಿಸಲಾಗುತ್ತೆ ಅನ್ನೋಂಥ ಒಂದಷ್ಟು ಅಂಶಗಳು ಡ್ರಾಫ್ಟ್ ಅಲ್ಲಿ ಕಾಯ್ದೆಯಲ್ಲಿ ತರಲಿಕ್ಕೆ ಸರ್ಕಾರ ಚಿಂತನೆ ನಡೆಸಿದೆ. ಇನ್ನೊಂದು 2-3 ದಿನಗಳಲ್ಲೂ ಕೂಡ ಅಂಥದ್ದೊಂದು ಡ್ರಾಫ್ಟ್ಲಿಗೆ ಅಂದ್ರೆ ಕಾಯ್ದೆಯಲ್ಲಿ ಯಾವೆಲ್ಲ ಅಂಶಗಳಿರಬೇಕು ಅನ್ನೋಂಥ ಒಂದಷ್ಟು ಚರ್ಚೆಗಳು ಸರ್ಕಾರ ಮಾಡಲಿಕ್ಕೆ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಹನುಮಂತು ಡೀಟೇಲ್ಸ್ಗಾಗಿ. GBA ವ್ಯಾಪ್ತಿಯಲ್ಲಿ 16,41,000 ಮನೆಗಳ ಸಮೀಕ್ಷೆ ನಿನ್ನೆ 5 ಪಾಲಿಕೆಗಳಲ್ಲಿ 96,979 ಮನೆಗಳ ಸರ್ವೆ ಕಾರ್ಯ ನಡೆದಿದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ GBA ಅಧಿಕಾರಿಗಳು ಈ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಬೆಂಗಳೂರು ಕೇಂದ್ರ ಪಾಲಿಕೆಯಲ್ಲಿ 2 ಲಕ್ಷ ಮನೆಗಳನ್ನು ಸರ್ವೆ ಮಾಡಲಾಗಿದೆ. ಪೂರ್ವ ನಗರ ಪಾಲಿಕೆಯಲ್ಲಿ 2 ಲಕ್ಷ ಮನೆಗಳು, 2,56,000 ಮನೆಗಳು. ಉತ್ತರ ಪಾಲಿಕೆಯಲ್ಲಿ 4 ಲಕ್ಷ ಮನೆಗಳ ಸರ್ವೆ ಕಾರ್ಯ ಪೂರ್ಣ ಆಗಿದೆ ಅಂತ ಪಾಲಿಕೆ ಹೇಳ್ತಾ ಇದೆ. ದಕ್ಷಿಣ ಪಾಲಿಕೆಯಲ್ಲಿ 3 ಲಕ್ಷ, ಪಶ್ಚಿಮದಲ್ಲಿ 4.64 ಲಕ್ಷ ಮನೆಗಳು. ಇಷ್ಟು ಮನೆಗಳನ್ನು ಸರ್ವೆ ಮಾಡಲಾಗಿದೆ. 4,64,000 ಮನೆಗಳನ್ನು ಸರ್ವೆ ಮಾಡಲಾಗಿದೆ. ಪಶ್ಚಿಮದಲ್ಲಿ 4,64,000, ದಕ್ಷಿಣ ಪಾಲಿಕೆಯಲ್ಲಿ ಸುಮಾರು 3 ಲಕ್ಷ, ಹಾಗೆಯೇ ಉತ್ತರ ಪಾಲಿಕೆಯಲ್ಲಿ 4 ಲಕ್ಷ ಮನೆಗಳು, ಪೂರ್ವ ನಗರ ಪಾಲಿಕೆಯಲ್ಲಿ 2,56,000 ಮನೆಗಳ ಸರ್ವೆಯನ್ನು ಮಾಡಲಾಗಿದೆ. ಇನ್ನು ಬೆಂಗಳೂರು ಕೇಂದ್ರ ಪಾಲಿಕೆಯಲ್ಲಿ 2 ಲಕ್ಷ ಮನೆಗಳ ಸರ್ವೆಯನ್ನು ಮಾಡಲಾಗಿದೆ ಅಂತ ಪಾಲಿಕೆ ಅಧಿಕಾರಿಗಳು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಜಾತಿ ಗಣತಿ ವಿಚಾರದಲ್ಲಿ ಇಷ್ಟು ಮನೆಗಳ ಸರ್ವೆ ಮಾಡಲಾಗಿದೆ ಅಂತ ಮಾಹಿತಿ ಕೊಟ್ಟಿದ್ದಾರೆ. ಅಂತೂ ಇಂತೂ ಹೇಗೋ ಆರ್ಥಿಕ ಸಮೀಕ್ಷೆ ಅಂತಿಮ ಹಂತವನ್ನು ತಲುಪ್ತಾ ಇದೆ. ಈ ಸಂದರ್ಭದಲ್ಲಿಯೂ ಕೂಡ ಜಾತಿ ಸಮೀಕ್ಷೆಯ ತಿಕ್ಕಾಟ ಹಾಗೆ ಮುಂದುವರೆದಿದೆ. ಸರ್ಕಾರದ ವಿರುದ್ಧ ಶಾಸಕ ಸುರೇಶ್ ಕುಮಾರ್ ಚಾಟಿ ಬೀಸಿದ್ದಾರೆ. ಯಾಕೆ ನೋಡಿ. ರಾಜ್ಯದಲ್ಲಿ ಜಾತಿ ಗಣತಿಗೆ ಆರಂಭದಿಂದಲೂ ವಿಘ್ನ ಉಂಟಾಗ್ತಿದೆ. ಇದೀಗ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸಲು ಹಿರಿಯ ಅಧಿಕಾರಿಗಳು, ಉದ್ಯಮಿಗಳು ನಿರಾಕರಿಸುತ್ತಿದ್ದಾರೆ. ಖ್ಯಾತ ಉದ್ಯಮಿ ಇನ್ಫೋಸಿಸ್ ಮುಖ್ಯಸ್ಥೆ ಸುಧಾಮೂರ್ತಿ ಗಣತಿಯಲ್ಲಿ ಭಾಗವಹಿಸಲ್ಲ ಎಂದು ಹಿಂಬರ ಬರೆದುಕೊಟ್ಟಿದ್ದಾರೆ. ಅಷ್ಟೇ ಅಲ್ಲ, ಖುದ್ದು GBA ಅಧಿಕಾರಿಯೇ ಸಮೀಕ್ಷೆಗೆ ನಕಾರ ಎತ್ತಿದ್ದಾರೆ. GBA ವಿಶೇಷ ಆಯುಕ್ತ ಮನೀಶ್ ಮೌದ್ಗಿಲ್ ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸದೆ ದೂರ ಉಳಿದಿದ್ದಾರೆ. ಜಾತಿ ಗಣತಿ ಮಾಹಿತಿ ಗೌಪ್ಯತೆ ಬಗ್ಗೆ ಅನುಮಾನ. ಸರ್ಕಾರಕ್ಕೆ ಸುರೇಶ್ ಕುಮಾರ್ ಬಹಿರಂಗ ಪತ್ರ. ಜಾತಿ ಸಮೀಕ್ಷೆ ವೇಳೆ ಜನರು ನೀಡುವ ಮಾಹಿತಿಯನ್ನು ಗೌಪ್ಯವಾಗಿ ಇಡಲಾಗುತ್ತೆ ಅಂತ ಸರ್ಕಾರ ಭರವಸೆ ನೀಡಿತ್ತು. ಸಾರ್ವಜನಿಕರ ಖಾಸಗಿ ಸ್ವಾತಂತ್ರ್ಯವನ್ನು ರಕ್ಷಿಸುತ್ತೇವೆ ಎಂದು ಹೇಳಿತ್ತು. ಆದರೆ ಸಾರ್ವಜನಿಕರಿಗೆ ಸರ್ಕಾರ ವಂಚಿಸಿದೆ ಅಂತ ಶಾಸಕ ಎಸ್ ಸುರೇಶ್ ಕುಮಾರ್ ಸರ್ಕಾರದ ವಿರುದ್ಧ ಗುಡುಗಿದ್ದಾರೆ. ಡಾಕ್ಟರ್ ಸುಧಾಮೂರ್ತಿ ಅವರು ಗಣತಿಯಲ್ಲಿ ಭಾಗಿಯಾಗಿಲ್ಲ ಅಂತ ಪತ್ರ ಬರೆದಿದ್ರು.
ಆದರೆ ಈ ಪತ್ರ ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡ್ತಿದೆ. ಸರ್ಕಾರದ ಬಳಿ ಪತ್ರದ ಗೌಪ್ಯತೆಯನ್ನೇ ಕಾಪಾಡಲು ಸಾಧ್ಯವಾಗಿಲ್ಲ. ಇನ್ನು ಸಮೀಕ್ಷೆಯ ಗೌಪ್ಯತೆ ಕಾಪಾಡಲು ಸಾಧ್ಯನಾ ಅಂತ ಶಾಸಕ ಸುರೇಶ್ ಕುಮಾರ್ ಕಿಡಿಕಾರಿದ್ದಾರೆ. ಇದು ನ್ಯಾಯಾಂಗ ನಿಂದನೆ ಅಲ್ವಾ ಅಂತ ಹರಿಹಾಯ್ದಿದ್ದಾರೆ. ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ, ಸಿಎಂ ಮನವಿ. ಈ ಬೆನ್ನಲ್ಲೇ ಸಿಎಂ ಸಿದ್ದರಾಮಯ್ಯ ಅಪಪ್ರಚಾರಕ್ಕೆ ಕಿವಿ ಕೊಡಬೇಡಿ, ಸಮೀಕ್ಷೆಯಲ್ಲಿ ಭಾಗಿಯಾಗಿ ಎಂದು ಕರೆ ನೀಡಿದ್ದಾರೆ. ಅಕ್ಟೋಬರ್ 18ಕ್ಕೆ ಸಮೀಕ್ಷೆಯ ಕೊನೆಯ ದಿನ. ಗಣತಿ ವಿರುದ್ಧ ಕೆಲವರು ಅಪಪ್ರಚಾರ ಮಾಡುತ್ತಿದ್ದಾರೆ, ಅವುಗಳಿಗೆ ಕಿವಿ ಕೊಡಬೇಡಿ ಎಂದು ಎಲ್ಲರೂ ಸಮೀಕ್ಷೆಯಲ್ಲಿ ಭಾಗವಹಿಸಿ ಎಂದು ಮನವಿ ಮಾಡಿದ್ದಾರೆ. ತಪ್ಪದೇನೆ ಎಲ್ಲ ಜನರು ಕೂಡ ಇದರಲ್ಲಿ ಭಾಗವಹಿಸಬೇಕು ಅಂತೇಳಿ ನಾನು ಕಳಕಳಿಯಿಂದ ಮನವಿಯನ್ನು ಮಾಡ್ತೇನೆ. ಮತ್ತು ಈ ಮಧ್ಯೆ ಕೆಲವು ಅಪಪ್ರಚಾರ ಮಾಡ್ತಾ ಇದ್ದಾರೆ, ಅವರ ಮಾತುಗಳಿಗೆ ಕಿವಿ ಕೊಡಬೇಡಿ ಅಂತಕ್ಕಂಥ ಮಾತುಗಳನ್ನು ಕೂಡ ತಮಗೆ ತಿಳಿಸಲಿಕ್ಕೆ ಬಯಸ್ತಾ ಇದ್ದೇನೆ. ಕೇವಲ ಸಿಎಂ ಮಾತ್ರವಲ್ಲ, ಜಾತಿ ಸಮೀಕ್ಷೆಯಲ್ಲಿ ಭಾಗವಹಿಸುವಂತೆ ಡಿಸಿಎಂ ಡಿಕೆ ಶಿವಕುಮಾರ್ ಕೂಡ ಮನವಿ ಮಾಡಿದ್ದಾರೆ. ಎಲ್ಲ ಅಧಿಕಾರಿಗಳಿಗೆ ಮನವಿ ಮಾಡ್ತೇನೆ, ನಿಮಗೆ ಇಷ್ಟವಾದ ಪ್ರಶ್ನೆಗಳಿಗೆ, ನಿಮಗೆ ಒಪ್ಪಿಗೆ ಇರುವ ಪ್ರಶ್ನೆಗಳಿಗಷ್ಟೇ ಉತ್ತರಿಸಿ, ಅಭ್ಯಂತರವಿರುವ ಪ್ರಶ್ನೆಗಳಿಗೆ ಉತ್ತರ ನೀಡಬೇಡಿ ಎಂದು ತಿಳಿಸಿದ್ದಾರೆ. ಮುಖ್ಯಮಂತ್ರಿಗಳು ನಾನು ಇಬ್ರು ಸೇರಿ ಮೀಟಿಂಗ್ ಮಾಡಿ 7 ದಿನ ಮತ್ತೆ ರಜಾ ಕೂಡ ನಾವು ಕೊಟ್ಟಿದ್ದೇವೆ. ಇನ್ನು ಮುಂದಕ್ಕೆ ರಜಾ ಕೊಡಕ್ ಆಗಲ್ಲ. ನೀವು ಕೂಡಲೇ ಆ 3 ದಿನದಲ್ಲಿ ದಯವಿಟ್ಟು ಎಲ್ಲರೂ ಕೂಡ ರಿಜಿಸ್ಟರ್ ಮಾಡಿಕೊಂಡು ನಿಮ್ಮ ಅನುಕೂಲಕ್ಕೋಸ್ಕರ, ನಿಮ್ಮ ಸಮಾಜದ ಒಳಿತಿಗೋಸ್ಕರ ನೀವು ರಿಜಿಸ್ಟರ್ ಮಾಡಿಕೊಂಡು ನಿಮ್ಗೇನು ಅಭಿಪ್ರಾಯ ಇದೆಯೋ ಅದು ತಿಳಿಸಿ. ರಾಜ್ಯದಲ್ಲಿ ಜಾತಿ ಗಣತಿ ಸಮೀಕ್ಷೆ ಅಂತಿಮ ಹಂತಕ್ಕೆ ತಲುಪಿದೆ, ಆದರೆ ಸಮೀಕ್ಷೆ ತಿಕ್ಕಾಟ ಮಾತ್ರ ಮುಂದುವರೆದಿದೆ. ಸಮೀಕ್ಷೆಯ ಗೌಪ್ಯತೆ ಬಗ್ಗೆ ಈಗ ಚರ್ಚೆ ಜೋರಾಗಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಹಾಗೂ ಶುರುವಾಯ್ತಾ ಗುತ್ತಿಗೆ ಸಂಕಷ್ಟ. ರಾಜ್ಯ ಸರ್ಕಾರದ ವಿರುದ್ಧ ಸಿಡಿದೆದ್ದರ ಗುತ್ತಿಗೆದಾರರು. ಇಂದು ಕಾಂಟ್ರಾಕ್ಟರ್ ಸಂಘದಿಂದ ಮಹತ್ವದ ಸುದ್ದಿಗೋಷ್ಠಿ ಕರೆಯಲಾಗ್ತಾ ಇದೆ. ಚಾಮರಾಜಪೇಟೆಯ ಗುತ್ತಿಗೆದಾರರ ಸಂಘದಲ್ಲಿ ಇವತ್ತು ಪ್ರೆಸ್ ಮೀಟ್ ಕರೆದಿದ್ದಾರೆ. ಏನು ಹೇಳ್ತಾರೆ? ಅಧಿಕಾರಿಗಳ ವಿರುದ್ಧ 80% ಕಮಿಷನ್, ಗಂಭೀರ ಆರೋಪ ಕೇಳಿ ಬರ್ತಾ ಇದೆ. ರಾಜ್ಯ ಸರ್ಕಾರಕ್ಕೆ ಗುತ್ತಿಗೆದಾರರ ಸಂಘ ಈ ಹಿಂದೆ ಪತ್ರ ಬರೆದಿತ್ತು. ಸೆಪ್ಟೆಂಬರ್ 26ನೇ ತಾರೀಕು ಗುತ್ತಿಗೆದಾರರು ಪತ್ರ ಬರೆದಿದ್ರು. ಆದರೆ ಗುತ್ತಿಗೆದಾರರ ಪತ್ರಕ್ಕೆ ಸರ್ಕಾರ ಸೊಪ್ಪು ಹಾಕಿರಲಿಲ್ಲ. ಕಾಂಗ್ರೆಸ್ ಸರ್ಕಾರಕ್ಕೆ ಈಗ ಹಾಗಾದ್ರೆ ಇವತ್ತು ಎಚ್ಚರಿಕೆ ನೀಡ್ತಾರಾ ಗುತ್ತಿಗೆದಾರರು? ಒಟ್ಟಿನಲ್ಲಿ ಗುತ್ತಿಗೆದಾರರ ಈ ಪ್ರೆಸ್ ಮೀಟ್ ತೀವ್ರ ಕುತೂಹಲವನ್ನು ಮೂಡಿಸಿದೆ. ಈ ಹಿಂದೆ ಗುತ್ತಿಗೆದಾರರ ಈ ಆರೋಪಗಳಿಂದಾಗಿ ಸರ್ಕಾರಗಳೇ ಉರುಳಿದ್ದನ್ನು ನೋಡಿದ್ದೀವಿ. ಇದೀಗ ಸಿದ್ದರಾಮಯ್ಯ ಸರ್ಕಾರಕ್ಕೂ ಕೂಡ ಗುತ್ತಿಗೆದಾರರ ಈ ಒಂದು ಸಂಕಷ್ಟ, ಕಮಿಷನ್ ಬಾಂಬ್ ಸಂಕಷ್ಟ. 80% ಲಂಚ ಕೇಳ್ತಾರಂತೆ. ಎಲ್ಲಿ ಹೋಗಬೇಕು ಕಾಂಟ್ರಾಕ್ಟರ್ಸ್ ಹಾಗಾದ್ರೆ? ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಚಂದ್ರಶೇಖರ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಚಂದ್ರಶೇಖರ್, ಈ ಹಿಂದೆ 40% ಕಮಿಷನ್ ಬಾಂಬ್ ಹಾಕಿದ ಸಂದರ್ಭದಲ್ಲಿ ಸರ್ಕಾರವೇ ಉರುಳಿ ಹೋಯಿತು. ಸೊ ಇವತ್ತು ಏನಾದರೂ ಒಂದು ಮೇಜರ್ ಆರೋಪವನ್ನು ಮಾಡ್ತಾ ಇದ್ದಾರಾ ಗುತ್ತಿಗೆದಾರರ ಸಂಘದವರು? ಏನು ಮಾಹಿತಿ ಇದೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ? ಶ್ರೀಲಕ್ಷ್ಮಿ, ಖಂಡಿತವಾಗ್ಲು ಈಗಾಗಲೇ ಗುತ್ತಿಗೆದಾರರು ಬಹಳ ದೊಡ್ಡ ಮಟ್ಟದ ಗಂಭೀರ ಆರೋಪವನ್ನ ಮಾಡಿದ್ರು. ಈ ಹಿಂದೆ ಬಿಜೆಪಿಯ ಮೇಲೆ 40% ಆರೋಪವನ್ನ ಕಾಂಗ್ರೆಸ್ ಹೊರಿಸಿತ್ತು. ಆದ್ರೆ ಈಗ ಗುತ್ತಿಗೆದಾರರು 80% ಆರೋಪವನ್ನ ಮಾಡ್ತಾ ಇರ್ತಕ್ಕಂಥದ್ದು ಒಂದು ಕಡೆ. ಮತ್ತೊಂದು ಕಡೆ ರಾಜ್ಯದ ಒಂದಷ್ಟು ಕಾಮಗಾರಿಗಳಾಗಿರ್ಬೋದು ಮತ್ತು ಬೇರೆ ಬೇರೆ ಯೋಜನೆಗಳಿಗೆ ಸಂಬಂಧಪಟ್ಟಂತೆ ಏನು ಟೆಂಡರ್ ಕರೀತಾ ಇದ್ದಾರೆ, ಆ ಟೆಂಡರ್ಗಳು ನಮ್ಮ ಸ್ಥಳೀಯ ಗುತ್ತಿಗೆದಾರರಿಗೆ ಸಿಗ್ತಾ ಇಲ್ಲ ಅನ್ನುವಂತ ಒಂದು ಗಂಭೀರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಅದರಲ್ಲೂ ಪ್ರಮುಖವಾಗಿ ಕಾರ್ಮಿಕ ಇಲಾಖೆಯಲ್ಲಿ 750 ಕೋಟಿಯ ಗುತ್ತಿಗೆ ಏನಿದೆ, ಆ ಗುತ್ತಿಗೆಯನ್ನ ತುಂಡು ಗುತ್ತಿಗೆಯಾಗಿ ಕೊಡಬೇಕಾಗಿತ್ತು. ತುಂಡು ಗುತ್ತಿಗೆಯನ್ನ ಕೊಟ್ಟಿದ್ದಿದ್ರೆ ನಮ್ಮ ಸ್ಥಳೀಯ ಗುತ್ತಿಗೆದಾರರಿಗೆ ಸಿಗ್ತಾ ಇತ್ತು. ಆದ್ರೆ ಈಗ ಹೊರ ರಾಜ್ಯದವರು ಬಂದು ಕಾಂಪಿಟೇಟ್ ಮಾಡುವಂತ ಪರಿಸ್ಥಿತಿ ಬಂದಿದೆ. ನಮ್ಮ ಕೈಲಿ ಅಷ್ಟು ಬಿಡ್ ಮಾಡ್ಲಿಕ್ಕೆ ಸಾಧ್ಯವಿಲ್ಲ. ಸೊ ಹೀಗಾಗಿ ಅನಿವಾರ್ಯವಾಗಿ ನಮ್ಮ ರಾಜ್ಯದ ಗುತ್ತಿಗೆಗಳೆಲ್ಲವೂ ಕೂಡ ಹೊರ ರಾಜ್ಯದ ಪಾಲಾಗ್ತಿದೆ ಅನ್ನುವಂತ ಗಂಭೀರ ಆರೋಪವನ್ನ ಇವತ್ತು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ ಮಂಜುನಾಥ್ ಮಾಡಲಿದ್ದಾರೆ. ಸೊ ಪ್ರಮುಖವಾಗಿ ಈಗಾಗಲೇ ಇರ್ತಕ್ಕಂಥ ಗುತ್ತಿಗೆಗಳು ಪಡೆದು ಕಾಮಗಾರಿಗಳು ಪೂರ್ಣಗೊಂಡಿದ್ರು ಕೂಡ ರಾಜ್ಯ ಸರ್ಕಾರ ಇದುವರೆಗೂ ಕೂಡ ಹಣವನ್ನ ಬಿಡುಗಡೆ ಮಾಡಿಲ್ಲ. ಸೊ ಹೀಗಾಗಿ ಹಣ ಕೂಡಲೇ ಬಿಡುಗಡೆ ಮಾಡಬೇಕು, ಯಾವುದೇ ರೀತಿಯಾದಂತ ಕಮಿಷನ್ ಇಟ್ಕೋಬಾರ್ದು. ಆಯ್ತು ತಗೊಳ್ಳಿ, ನೀವು ಕಮಿಷನ್ ತಗೊಳ್ಳಿ, ಆದ್ರೆ 80% ಕಮಿಷನ್ ಅಂತಂದ್ರೆ ನಾವು ಕೆಲಸ ಮಾಡಿರೋರು ಎಲ್ಲಿಗೆ ಹೋಗ್ಬೇಕು ಅನ್ನುವಂತ ಒಂದು ಆಗ್ರಹವನ್ನ ಇವತ್ತು ಮಾಡ್ಲಿರ್ತಕ್ಕಂಥದ್ದು. ಈಗಾಗಲೇ 80% ಆರೋಪವನ್ನ ಮಾಡಿ ಪತ್ರವನ್ನು ಕೂಡ ಬರೆದಿದ್ರು ಕೂಡ ರಾಜ್ಯ ಸರ್ಕಾರ ಯಾವುದೇ ಪ್ರತಿಕ್ರಿಯೆಯನ್ನು ಕೂಡ ನೀಡಿಲ್ಲ ಮತ್ತು ಗುತ್ತಿಗೆದಾರರಿಗೆ
ಕೊಡುವಂತ ಹಣವನ್ನು ಕೂಡ ಕೊಡದೇ ಇರ್ತಕ್ಕಂಥದ್ದು ಬಹಳ ದೊಡ್ಡ ಮಟ್ಟದಲ್ಲಿ ಗುತ್ತಿಗೆದಾರರಿಗೆ ಸಮಸ್ಯೆ ಆಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಚಂದ್ರು ಡೀಟೇಲ್ಸ್ಗಾಗಿ. ಸ್ಥಳೀಯ ಸಂಸ್ಥೆಗಳ ಸಮರಕ್ಕೆ ಸಜ್ಜಾಗ್ತಾ ಇದೆ ದಳಪಡೆ. ಹಾಸನಾಂಬೆಯ ಕ್ಷೇತ್ರದಿಂದಲೇ ಜೆಡಿಎಸ್ ಪುನಶ್ಚೇತನಕ್ಕೆ ಪಣ ತೊಡಲಾಗಿದೆ. ಹಾಸನದಲ್ಲಿ ಇಂದಿನಿಂದ 3 ದಿನ ಜೆಡಿಎಸ್ ಶಾಸಕರ ಸಭೆ ನಡೀತಾ ಇದೆ. ಕೇಂದ್ರ ಸಚಿವ ಕುಮಾರಸ್ವಾಮಿ ನೇತೃತ್ವದಲ್ಲಿ ಈ ಸಭೆ ನಡೆಯಲಿದೆ. ಪ್ರತಿ ಶಾಸಕರಿಗೂ ಕೂಡ ಖುದ್ದಾಗಿ ಕರೆ ಮಾಡಿ ನಿಖಿಲ್ ಅವರೇ ಆಹ್ವಾನ ಕೊಟ್ಟಿದ್ದಾರೆ ಅಂತ ಹೇಳಲಾಗಿದೆ. ನಿಖಿಲ್ ಕುಮಾರಸ್ವಾಮಿ ಅವರೇ HDK ನೇತೃತ್ವದಲ್ಲಿ ಒಟ್ಟಾಗಿ ಹಾಸನಾಂಬೆಯ ದರ್ಶನ ಪಡಿತಾರೆ ಇವತ್ತು ಅಂತ ಹೇಳಲಾಗಿದೆ. ಜೆಡಿಎಸ್ ಶಾಸಕರು ಹಾಸನಾಂಬೆಯ ದರ್ಶನದ ಬಳಿಕ ರೆಸಾರ್ಟ್ನಲ್ಲಿ ಸಭೆ ನಡೆಯಲಿದೆ. ಪಕ್ಷ ಸಂಘಟನೆಯ ಬಗ್ಗೆ 3 ದಿನ ಗಂಭೀರವಾಗಿ ಚಿಂತನ ಮಂಥನ ನಡೆಯಲಿದೆ ಅಂತ ಹೇಳಲಾಗ್ತಾ ಇದೆ. ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಸುರೇಶ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಸುರೇಶ್, ಅಂತೂ ಇಂತೂ ಈಗ ಮತ್ತೆ ಕುಮಾರಸ್ವಾಮಿ ಅವರಿಗೆ ಪಕ್ಷವನ್ನು ಸಂಘಟಿಸಬೇಕು ಅನ್ನುವಂಥದ್ದು ಮತ್ತೆ ನೆನಪಾದಂತಿದೆ. ಮೈತ್ರಿ ನಂತರದಲ್ಲಿ ಅನೇಕ ದಿನಗಳ ಕಾಲ ಎಲ್ಲೋ ಒಂದು ಕಡೆ JDS ಅದು ಪೂರ್ತಿ BJPನೇ ಆಗೋಗುತ್ತಾ ಅನ್ನುವಂಥ ಒಂದು ಆತಂಕ JDS ಕಾರ್ಯಕರ್ತರನ್ನ ಕಾಡ್ತಾ ಇತ್ತು. ಈಗ ಅದಕ್ಕೆ ಬ್ರೇಕ್ ಹಾಕುವ ಸಲುವಾಗಿ ಮತ್ತು JDSನ ಒಂದು ಪುನಶ್ಚೇತನ ಕೊಡೋ ಸಲುವಾಗಿ ಈ ಒಂದು 3 ದಿನಗಳ ಸಭೆಗಳು ನಡೀತಾ ಇದೆ ಅಂತ. ಏನೆಲ್ಲ ಚರ್ಚೆಗೆ ಬರಬಹುದು, ಯಾವ ರೀತಿಯಲ್ಲಿ ಪಕ್ಷ ಸಂಘಟನೆಯನ್ನು ಬಿಗಿಗೊಳಿಸೋದಕ್ಕೆ ಹೊರಟಿದ್ದಾರೆ HDK ಅವರು? ಎಸ್ ಶ್ರೀಲಕ್ಷ್ಮಿ, ಕುಮಾರಸ್ವಾಮಿ ಅವರು ಕೇಂದ್ರದ ಮಂತ್ರಿಗಳಾಗಿ ಹೋದ ನಂತರ ಸದ್ಯ ರಾಜ್ಯದಲ್ಲಿ JDS ಒಂದು ರೀತಿಯಲ್ಲಿ ಸಾಕಷ್ಟು ಕುಸಿತ ಕಂಡು ಬಂತು. ಅಂದರೆ ಪಕ್ಷ ಸಂಘಟನೆ ವಿಚಾರದಲ್ಲಿ ಸಾಕಷ್ಟು ಕುಸಿತ ಆಯಿತು. ಸೊ ಹೀಗಾಗಿ ಕುಮಾರಸ್ವಾಮಿ ಅವರ ಅನುಪಸ್ಥಿತಿ JDSಗೆ ಕಾಡ್ತಾ ಇದ್ದಿದ್ದು ನಿಜ. ಜೊತೆಗೆ JDSನ ರಾಜ್ಯಾಧ್ಯಕ್ಷರು ಕೂಡ ಇಲ್ಲದಂತೆ ಆಗಿದ್ದು ಕೂಡ ಪಕ್ಷದ ಸಂಘಟನೆಗೆ ಸಾಕಷ್ಟು ಪರಿಣಾಮಗಳು ಬೀರಿದ್ವು. ಸೊ ಈಗ ಇದನ್ನು ಗಂಭೀರವಾಗಿ ತೆಗೆದುಕೊಂಡಿರ್ತಕ್ಕಂತಹ ಕುಮಾರಸ್ವಾಮಿಯವರು ಇವತ್ತಿನಿಂದ 3 ದಿನಗಳ ಕಾಲ ನಿರಂತರವಾಗಿ ಪಕ್ಷದ MLCಗಳು ಮತ್ತು MLA ಹಾಗೆ MP ಗಳ ಜೊತೆಗೆ ನಿರಂತರವಾಗಿ ಸಭೆಯನ್ನು ಮಾಡೋದಕ್ಕೆ ಮುಂದಾಗಿದ್ದಾರೆ. ಈ ಸಭೆಯಲ್ಲಿ ಸಾಕಷ್ಟು ವಿಚಾರಗಳು ಚರ್ಚೆಗೆ ಬರುತ್ತೆ. ಈ 3 ದಿನ ಹಾಸನದಲ್ಲೇ ಠಿಕಾಣಿ ಹುಡ್ತಾ ಇರ್ತಕ್ಕಂಥದ್ದು ಕುಮಾರಸ್ವಾಮಿ ಅವರು, ಹಾಗೆಯೇ ಎಲ್ಲ ಶಾಸಕರು ಕೂಡ ಖಾಸಗಿ ರೆಸಾರ್ಟ್ನಲ್ಲಿ ಎಲ್ಲರೂ ಕೂಡ ಅಲ್ಲೇ ತಂಗಿರ್ತಾರೆ. ಈ 3 ದಿನಗಳ ಕಾಲ ಸಾಕಷ್ಟು ಸ್ಟ್ರಾಟಜಿಗಳನ್ನು ಮಾಡ್ತಾರೆ. ಇವತ್ತು ಹಾಸನಾಂಬೆ ದೇವಿಯ ದರ್ಶನವನ್ನು ಮಾಡ್ತಾರೆ. ಅದಾದ ನಂತರ 12 ಗಂಟೆ 12:15 ಸುಮಾರಿಗೆ ಏನು ಖಾಸಗಿ ರೆಸಾರ್ಟ್ನಲ್ಲಿ ಸಭೆ ಶುರುವಾಗುತ್ತೆ. ಆ ಸಭೆಯಲ್ಲಿ ಪ್ರಮುಖವಾಗಿ ಒಂದು JDS ರಾಜ್ಯಾಧ್ಯಕ್ಷರ ಆಯ್ಕೆ ವಿಚಾರವಾಗಿಯೂ ಕೂಡ ಸಾಕಷ್ಟು ಚರ್ಚೆಗಳು ಆಗುತ್ತೆ. ಯಾಕೆಂತಂದ್ರೆ ಈಗಾಗಲೇ ನಿಖಿಲ್ ಕುಮಾರಸ್ವಾಮಿನ ಮಾಡಬೇಕು ಅಂತಕ್ಕಂಥ ಕೆಲವರು ಹೇಳ್ತಾರೆ, ಆದರೆ ಇನ್ನು ಕೆಲವರು ಹಿರಿಯರಿಗೆ ಅವಕಾಶ ಕೊಡಬೇಕು ಅಂತಕ್ಕಂಥ ಚರ್ಚೆಗಳು, ಜೊತೆಗೆ ರಾಜ್ಯ ಸರ್ಕಾರದ ವೈಫಲ್ಯಗಳ ವಿರುದ್ಧ ಹೋರಾಟ ರೂಪಿಸುವ ನಿಟ್ಟಿನಲ್ಲಿ ಕೂಡ ಸಭೆ ನಡೆಯುವಂತಹ ಸಾಧ್ಯತೆಗಳಿದೆ. ಶ್ರೀಲಕ್ಷ್ಮಿ, ರೈಟ್, ಥ್ಯಾಂಕ್ ಯು ಸುರೇಶ್. ಗಂಟು ಕಟ್ಟಿಕೋ ಲವಂಗ ಹಸಿರು ಏಲಕ್ಕಿಯಿಂದ ತುಂಬಿದ MDH D+ ಮಸಾಲೆ.